ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಜ ನ್ಯೂಸ್ ಕನ್ನಡ. ನಾನು ರೂಪಾ ಚಂದ್ರು. 2024ಕ್ಕೆ ವಿದಾಯವನ್ನ ಹೇಳಿ 2025 ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಕೇವಲ ಕ್ಯಾಲೆಂಡರ್ ಮಾತ್ರ ಬದಲಿಸಿ ಆ ದಿನ ಆ ಕ್ಷಣದ ವಿಚಾರವಾಗಿ ನಾವು ಆಲೋಚನೆ ಮಾಡಲ್ಲ. ಪ್ರತಿ ವರ್ಷದ ತುಂಬೆಲ್ಲ ಕೂಡ ನಮ್ಮದೇ ಆದಂತಹ ಕನಸುಗಳನ್ನ ಇಟ್ಕೊಂಡು ಪ್ರತಿ ವರ್ಷವನ್ನ ಬರಮಾಡ್ಕೊಳ್ತೀವಿ. ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ ಆ ಗಡಿಯಾರದ ಮುಳ್ಳು 12 ಗಂಟೆ ಮುಟ್ತಾ ಇದ್ದ ಹಾಗೆ ಎಲ್ಲೆಡೆ ಕೂಡ ಹರ್ಷೋದ್ಗಾರ ಮನೆ ಮಾಡಿರುತ್ತೆ. ಹೊಸ ವರ್ಷ ಹೊಸ ಹುರುಪಿನ ಜೊತೆಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಪ್ರತಿ ವರ್ಷನೂ ಬರಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಪ್ರತಿ ವರ್ಷನೂ ಕೂಡ ನಮ್ಮದೇ ಭವಿಷ್ಯದ ವಿಚಾರವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಹೇಗಿರುತ್ತೆ ನಮ್ಮ ರಾಶಿ ಭವಿಷ್ಯ, ಹಾಗೆ ಮುಂದಿನ ಕೆಲವೊಂದಿಷ್ಟು ಕೆಲಸ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇದೇ ವಿಚಾರವಾಗಿ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ತಡ ಮಾಡೋದು ಏಕೆ, ಮುಂದಿನ ವರ್ಷ ಅಂದರೆ ಈ ವರ್ಷ 2025ರಲ್ಲಿ ಯಾವೆಲ್ಲ ರೀತಿಯಾದಂತಹ ಬದಲಾವಣೆ ಆಗಬಹುದು ಅಥವಾ ರಾಜಕೀಯವಾಗಿ ಆರ್ಥಿಕವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತೀರಾ. ಸೊ ಈ ವಿಚಾರಕ್ಕೆ ತಿಳ್ಕೊಡುವಂತಹ ಹಿನ್ನೆಲೆಯಲ್ಲಿ ನಮ್ಮೊಟ್ಟಿಗೆ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತು ತಜ್ಞರಾದಂತಹ KR ಅರ್ಜುನ್ ರಾವ್ ಗುರುಜಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ನಮಸ್ತೆ ಗುರುಜಿ, ಹೊಸ ವರ್ಷದ ಶುಭಾಶಯಗಳು ನಿಮಗೆ. ತಮಗೂ ಶುಭಾಶಯಗಳು. ಥ್ಯಾಂಕ್ ಯು ಗುರುಜಿ. ಗುರುಜಿ, ಹೊಸ ವರ್ಷ ಅಂದ ತಕ್ಷಣ ಪ್ರತಿ ವರ್ಷನೂ ಕೂಡ ಏನಾದರೂ ಒಂದು ಹೊಸತನವನ್ನ ಬಯಸೋದಕ್ಕೆ ಇಷ್ಟಪಡ್ತೀವಿ. ಈ ವರ್ಷ ಅಂದರೆ 2024ಕ್ಕೆ ವಿದಾಯ ಹೇಳಾಯ್ತು ಗುರುಜಿ, 2025 ಬರಮಾಡ್ಕೊಳ್ತಿದ್ದೀವಿ. ಹೇಗಿದೆ 2025 ಅಂತ? ಆಯ್ತಮ್ಮ, ಸಮಗ್ರವಾಗಿ ತಿಳಿಸ್ಕೊಡೋಣ. ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ಕಡೆಯಿಂದ ತಮಗೆ ಸುಸ್ವಾಗತವನ್ನು ಬಯಸ್ತೇನೆ. ಮತ್ತು ಹೊಸ ವರ್ಷ ಅನ್ನೋದಕ್ಕಿಂತ ನಮಗೆ ಹಿಂದೂಗಳಿಗೆ ಸನಾತನ ಧರ್ಮದ ಪ್ರಕಾರ ಉಗಾದಿ ಸಂವತ್ಸರನೇ ನಮಗೆ ಹೊಸ ವರ್ಷ. ಆದರೆ ಇದು ಆಂಗ್ಲರು ಎಲ್ಲರೂ ಅದೆಲ್ಲ ಇದು ಮಾಡಿ ಹೊಸ ವರ್ಷಕ್ಕೆ ಜನವರಿಗೇ ನಮಗೆ ಹೊಸ ವರ್ಷ ಬರುತ್ತೆ ಅಂತ ಇದು ಮಾಡ್ತಾರೆ. ನಮಗೆ ಆ್ಯಕ್ಚುಲಿಯಾಗಿ ನಾವು ಹೇಳಬೇಕು ಅಂತಂದರೆ ಹಿಂದೂಗಳಿಗೆ ಉಗಾದಿ ಹಬ್ಬನೇ ಹೊಸ ವರ್ಷ. ಆದ್ರೂ ಇರಲಿ, ಈ ವರ್ಷದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಭವಿಷ್ಯ ಇದೆ, ಯಾವ್ಯಾವ ರಾಜಕೀಯದಲ್ಲಿ ಏನೇನಾಗುತ್ತೆ ಮತ್ತು ಯಾವ ರಾಶಿಗಳಿಗೆ ಏನೇನು ಅನುಕೂಲಗಳಾಗುತ್ತೆ ಅನಾನುಕೂಲಗಳಾಗುತ್ತೆ ಅನ್ನೋದನ್ನು ಸಮಗ್ರವಾಗಿ ನಾವು ತಿಳ್ಕೊಳ್ಳೋಂಥ ವಿಚಾರವನ್ನು ನಾವು ಇವತ್ತು ಮಾಡೋಕ್ಕೆ ಹೊರಟಿದ್ವಿ. ಖಂಡಿತವಾಗೂ ತಮಗೆಲ್ಲರಿಗೂ ತಿಳಿಸೋದೇನೆಂತಂದರೆ, ಎಲ್ಲ ರಾಜಕೀಯದ ವ್ಯಕ್ತಿಗಳಿಗೆ ಆಗಲಿ ಯಾರಿಗೇ ಆಗಲಿ ನಾನು ಹೇಳೋದು ಇಷ್ಟೇ, ನಿಮ್ಮ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಪ್ರತಿಯೊಂದನ್ನು. ಯಾಕೆಂದರೆ ಕೆಲವರಲ್ಲಿ ನಾನು ಅನ್ನೋ ಹಮ್ಮು ಹೆಚ್ಚಾದಾಗ ಆವಾಗಲೇ ಅವ್ರಿಗೆಲ್ಲ ಶಾಪಗಳು ತಟ್ಟೋದು. ಯಾವತ್ತೂ ನಾನು ಅನ್ನೋದು ಬೇಡ, ಯಾರೆಲ್ಲೂ ಅದು ಬರಬಾರ್ದು. ಯಾವತ್ತು ನಾನು ಅನ್ನೋ ಮನುಷ್ಯನಿಗೆ ಬರುತ್ತೋ ಅಲ್ಲಿ ಯಾವುದೂ ಸ್ಥಿರವಾಗಿರಲ್ಲ ಅವ್ರಿಗೆ. ಇವಾಗ ನೋಡ್ತಾ ಇದ್ದೀವಿ ನಾವು ಕಾಲ ಹೆಂಗೆ ನಡೀತಾ ಇದೆ ಅಂತ. ಖಂಡಿತ ಅಧಿಕಾರದಲ್ಲಿ ಇದ್ದೀವಿ ಅಂತೇಳಿ ಏನೇನು ದರ್ಪಗಳು ಮಾಡ್ತಾರೆ. ಅಧಿಕಾರ ಕಳ್ಕೊಂಡ್ಮೇಲೆ ಮತ್ತೆ ರೊಟ್ಟಿ ಮಗ್ಚಾಕ್ದಂಗೆ ಅವ್ರಿಗೆ. ಇವತ್ತು ಹಿಂಗಿರುತ್ತೆ, ನಾಳೆ ಹೆಂಗೋ ಆಗುತ್ತೆ ಆ ಥರ. ಈಗ ಉದಾಹರಣೆಗೆ ಎಲ್ಲ ನೋಡ್ತಾ ಇದ್ದೀವಿ ನಾವು. ಮುಂದಿನ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗ್ತಕ್ಕಂಥ ಒಂದು ಮುಂದಿನ ದಿನಗಳಲ್ಲಿ ಕಾಣ್ತೇವೆ ನಾವು. ಆ ರೀತಿ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು, ಅಷ್ಟೊಂದು ಜನತೆಗೆ ಚೆನ್ನಾಗಿರ್ತಾ ಇಲ್ಲದೆ ಇರ್ತಕ್ಕಂಥದ್ದು, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಕ್ಕಂಥದ್ದು, ಈ ರೀತಿ ತುಂಬ ಪರಿಣಾಮಗಳು ಬೀರ್ತವೆ ಪ್ರಕೃತಿ ಮೇಲೆ. ಅದಕ್ಕೆ ಪ್ರಕೃತಿಯನ್ನು ಕಾಪಾಡಿ ಅಂತ ನಾನು ಪದೇ ಪದೇ ತಮ್ಮಲ್ಲಿ ನಾನು ಕೆಲವರಲ್ಲಿ ನಾನು ಬೇಡ್ಕೊಳ್ತೇನೆ. ಪ್ರಕೃತಿಯನ್ನು ಕಾಪಾಡೋಣ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ. ಈಗ ರಾಶಿ ಫಲದ ಕಡೆ ಗಮನ ಕೊಡೋಣ. ಖಂಡಿತವಾಗ್ಲೂ ಗುರುಜಿ. ಒಂದು ರಾಶಿ ಫಲದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಜನ ಹೊಸ ವರ್ಷ ಅಂದ ತಕ್ಷಣ ಒಂದು ಏನಾದರೂ ಒಂದು ಆಸೆಗಳು ಇಟ್ಕೊಂಡಿರ್ತಾರೆ. 2020 ಪ್ರತಿ ವರ್ಷ ಇಟ್ಕೊಂಡಿರ್ತೀವಿ, ಆದರೆ ಪ್ರತಿ ವರ್ಷವೂ ಕೂಡ ನೆರವೇರೋದಿಲ್ಲ. ವರ್ಷನೂ ಅದೇ ರೀತಿಯಾದಂಥ ಕನಸು ಆಸೆ ಇದ್ದೇ ಇರುತ್ತೆ. ಸೊ ಹೇಳಿದ್ರಿ ಕೆಲವೊಂದಿಷ್ಟು ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ ಅನ್ನೋ ವಿಚಾರವಾಗಿ. ಮೊದಲಿಗೆ ಗುರುಜಿ, ಒಂದು ಸ್ವಲ್ಪ ಈ ರಾಶಿ ಫಲ ಹೋಗೋಕ್ಕಿಂತ ಮುಂಚಿತವಾಗಿ ರಾಜಕೀಯದ ವಿಚಾರವಾಗಿ ಮಾತನಾಡ್ತಿದ್ರಿ. ಈಗ ಅತಿ ಹೆಚ್ಚಾಗಿ ಎಲ್ಲ ಕಡೆ ಕೂಡ ಮಾತು ಬರ್ತಾ ಇರೋದು ರಾಜಕೀಯದ ವಿಚಾರನೆ. ಏನಾದರೂ ಮುಂದಿನ ಅಂದರೆ ಈ ವರ್ಷದಲ್ಲೂ ಕೂಡ ಅದೇ ರೀತಿಯಾದಂಥ ಪ್ರೋಸೆಸ್ ಕಂಟಿನ್ಯೂ ಆಗುತ್ತಾ ಅಂತ? ಇಲ್ಲ, ಖಂಡಿತವಾಗಿ ಇದಕ್ಕೊಂದು ಕುಲ್ಪ್ ಸ್ಟಾಪ್ ಆಗುತ್ತೆ. ಓಕೆ. ಯಾಕೆ ಅಂತಂದರೆ ನಾವು ಹಿಂದೆ ನಡ್ಕೊಂಡು ಬರ್ತಂಥ ವಾತಾವರಣಗಳು ನೋಡಿದಾಗ ಈ ಸನಾತನ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ಯಾವುದಾದ್ರು ಒಂದು ರೂಪದಲ್ಲಾಗಲಿ ಈ ಧರ್ಮನ ಕಾಪಾಡಲಿಕ್ಕೆ ಪ್ರತಿಯೊಬ್ಬರು ಯಾವುದಾದ್ರು ಒಂದು ದೈವ ಶಕ್ತಿನ ನಮಗೆ ಕಳಿಸ್ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ. ಯಾಕಂದರೆ ಹಿಂದೂ ಧರ್ಮ ಇಲ್ಲ, ಹಿಂದೂ ಸನಾತನ ಧರ್ಮನೇ ಇಲ್ಲ ಅಂತ ಕೆಲವರು ವಾದ ಮಾಡಿದ್ರೆ
ಅದೆಲ್ಲೋ ಒಂದು ಕಡೆಗೆ ನಶಿಸಿ ಹೋಗ್ತಾ ಇದೆ. ಓಕೆ. ಈ ರಾಜಕೀಯದ ವ್ಯಕ್ತಿಗಳು ತಮ್ಮ ಲಾಭಕ್ಕೋಸ್ಕರ, ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ಕಾಮಧೇನುವನ್ನೇ ತಗೊಳ್ಳಿ. ಆ ಕಾಮಧೇನುವಲ್ಲಿ 330 ಕೋಟಿ ದೇವತೆಗಳ ಅಡಕವಾಗಿರ್ತಕ್ಕಂಥದಕ್ಕೆ ಅದೆಲ್ಲ ತಿನ್ಬೋದು ಅಂತಾರೆ. ಒಬ್ಬ ರಾಜ್ಯವನ್ನು ಆಳ್ತಕ್ಕಂಥ ಒಬ್ಬ ರಾಜಕಾರಣಿನೇ ಅದು ತಿಂದ್ರೆ ಏನು ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಅಂದಾಗ ಅದರಲ್ಲಿ ಇರ್ತಕ್ಕಂಥ ನಂಬಿಕೆನೇ ನಶಿಸಿ ಹೋಗ್ತಾ ಇದೆ ಕೆಲವರಲ್ಲಿ. ಆ ರೀತಿ ಬೇಡ, ಅದನ್ನು ರಕ್ಷಣೆ ಮಾಡೋದಕ್ಕೆ ದೈವಶಕ್ತಿ ತಾನಾಗೇ ಉದ್ಭವ ಆಗ್ತದೆ. ಇದು ಸ್ವಲ್ಪ ದಿನಗಳ ಕಾಲದಲ್ಲಿ ತಕ್ಕ ಉತ್ತರವನ್ನು ಕೊಡ್ತದೆ. ಇಂಥ ಒಂದು ರಾಜಕೀಯದ ವಲಸು ವಾತಾವರಣ ಎಲ್ಲ ನಶಿಸಿ ಹೋಗ್ತದೆ. ಮುಂದಿನ ಒಳ್ಳೆಯ ದಿನಗಳು ಕಾಲಗಳನ್ನು ಕೂಡಿ ಬರ್ತದೆ. ಇವಾಗ ಏನು ಮಾತಾಡ್ತಾ ಇದ್ದಾರೆ ಇವರು, ಏನು ನಡ್ಕೊತಾ ಇದ್ದಾರೆ, ಅದರ ಮೇಲೆ ಯಾವುದೇ ರೀತಿಯಾದ ಸ್ಥಿರವಾಗಿ ನಿಂತ್ಕೊಳ್ಳೋದಿಲ್ಲ. ಓಕೆ. ನಮ್ಮ ಸನಾತನ ಧರ್ಮ ಅದು ಅತ್ಯುನ್ನತವಾಗಿರ್ತಕ್ಕಂಥ ಅನ್ನಧರ್ಮೀಯರು ನಮ್ಮ ಸನಾತನ ಧರ್ಮವನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರ ದೇವರು ನಮ್ಮ ಸನಾತನ ಧರ್ಮಕ್ಕೆ ಕನ್ವರ್ಟ್ ಆಗಿ ಭಗವದ್ಗೀತೆ ಮಹಾಭಾರತನ ಓದಿ ಕರಗತ ಮಾಡಿಕೊಂಡು ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಏನೋ ಒಂದು ಇದೆ ಶಕ್ತಿ ಅಂತ ಹೇಳಿ. ಇವಾಗೆಲ್ಲ ಇದು ಬಂದಿರೋದು ನಮ್ಮ ಕೃತಯುಗದಿಂದ ಬಂದಿರತಕ್ಕಂಥ ನಮ್ಮ ಸನಾತನ ಧರ್ಮ. ಈಗ ನೆನ್ನೆ ಮೊನ್ನೆದಲ್ಲ. ಕೃತಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ, ಇದು ಈ ಯುಗಾಂತರಗಳಿಂದ ಬಂದಿರತಕ್ಕಂಥ ನಮ್ಮ ಸನಾತನ ಧರ್ಮನ ಎಲ್ಲೋ ಒಂದು ಜಾಗದಲ್ಲಿ ರಾಜಕೀಯ ಪ್ರೇರಣಕವಾಗಿ ಅದನ್ನು ನಶಿಸಿ ಆಗ್ತಕ್ಕಂಥ ಕಾಲ ಬರ್ತಾ ಇದೆ. ಅದನ್ನು ದೈವಶಕ್ತಿ ಬಿಡಲ್ಲ, ಯಾವುದೇ ಕಾರಣಕ್ಕಾಗಿ ನಶಿಸೋಗಕ್ಕೆ ಬಿಡಲ್ಲ. ಒಂದಲ್ಲ ಒಂದಿನ ಅವ್ರಿಗೆ ಶಿಕ್ಷೆ ಕಾದಿದೆ. ಮಾತಿಗೆ ಹೇಳಬೇಕು ಅಂತಂದರೆ ಆ ಗೋಮಾತೆನ ಇವತ್ತು ರಾಜವರಷ್ಟವಾಗಿ ದನಗಳನ್ನು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದನ್ನ ಇವರು ಅನುಭವಿಸ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಎಲ್ಲೋ ಒಂದು ಜಾಗದಲ್ಲಿ ಕೆಲವರಿಗೆ ಈ ಮತಾಂತರಗಳನ್ನ ಮಾಡಕ್ಕೆ ಹೊರಟಿದ್ದಾರೆ. ಕೆಲವರು ದುಃಖದಲ್ಲಿ ಇರ್ತಕ್ಕಂಥವ್ರಿಗೆ ಬನ್ನಿ ನಮ್ಮ ಧರ್ಮಕ್ಕೆ ಬನ್ನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಸನಾತನ ಧರ್ಮಕ್ಕೆ ಪೆಟ್ಟು ಬೀಳ್ತಾ ಇದೆ. ಅದಾಗಬಾರ್ದು. ಸಮಗ್ರವಾಗಿ ನಾನು ಆಗ್ರಹ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಸನಾತನ ಧರ್ಮವನ್ನು ಕಾಪಾಡೋಣ, ಉಳಿಸೋಣ, ಬೆಳೆಸೋಣ. ನೀವೆಲ್ಲರೂ ಒಗ್ಗೂಡಿ ಸನಾತನ ಧರ್ಮಕ್ಕೆ ನೀವೆಲ್ಲ ಸಹಾಯ ಮಾಡಿ ಅಂದರೆ ಒಂದು ಬಲವನ್ನು ಕೊಡಬೇಕಾಗ್ತದೆ. ಅದೇ ನೋಡಿ, ಬೇರೆ ಅನ್ಯ ಮತದರಲ್ಲಿ ಎಲ್ಲರೂ ಒಂದಾಗ್ಬಿಡ್ತಾರೆ. ಒಂದೇ ಒಂದು ಮಾತಲ್ಲಿ ಎಲ್ಲೆಲ್ಲಿ ಅವರು ಒಂದಾಗ್ತಾರೆ ಅಂತಂದರೆ ಎಲ್ಲ ದೇವ್ರು ಕೊಟ್ಟಿದ್ದೆ ಅಂತಾರೆ. ಈಗ ನಮ್ಮ ಹಿಂದೂ ಧರ್ಮದ ಪ್ರಕಾರಲ್ಲೇ ಒಂದು ಮಕ್ಕಳು ಸಾಕು, ಇಲ್ಲ ಅಮ್ಮಮ್ಮ ಅಂದರೆ 2 ಮಕ್ಕಳು ಸಾಕು ಅಂತಾರೆ. ಹಂಗಲ್ಲ, ಬೇರೆ ಅನ್ಯ ಧರ್ಮ ಇರಲಿ ಆಗಲಿ ಬಿಡಿ ಜಾಸ್ತಿ, ಅದರಲ್ಲೇನು ದೇವ್ರು ಕೊಟ್ಟಿದ್ದು ಅಂತಾರೆ. ದೇವ್ರದಲ್ಲ, ಮನುಷ್ಯ ನೀವು ಮಾಡ್ಕೊತಾ ಇರ್ತಕ್ಕಂಥದ್ದು ದೇವ್ರದಲ್ಲ. ಅದೇ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸಿ ಅಂತ ನಾನು ಈ ಮೂಲಕ ಜನಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ ಗುರುಜಿ, ಪ್ರತಿದಿನ ಕೂಡ ನಾವು ಎದ್ದ ತಕ್ಷಣ ನಮ್ಮ ರಾಶಿ ವಿಚಾರವಾಗಿ ಮಾತಾಡ್ತಾನೆ ಇರ್ತೀವಿ, ಪೇಪರ್ಲೆಲ್ಲ ನೋಡ್ತಾ ಇರ್ತೀವಿ, ಜ್ಯೋತಿಷ್ಯನ ಕೂಡ ಕೇಳ್ತಾ ಇರ್ತೀವಿ. ವರ್ಷದ ರಾಶಿ ಫಲದ ವಿಚಾರವಾಗಿ ಕೂಡ ಸಾಕಷ್ಟು ಜನ ಕುತೂಹಲ ಇರುತ್ತೆ ಗುರುಜಿ. ಮೊದಲೇ ರಾಶಿ ಫಲದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಮೊದಲನೇ ರಾಶಿ ಮೇಷ ರಾಶಿಯ ವಿಚಾರವಾಗಿ ಮಾತಾಡೋದಾದ್ರೆ ಗುರುಜಿ ನೋಡಿ, ಮೇಷರಾಶಿಯವರಿಗೆ ಈ ವರ್ಷ ತುಂಬ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು, ಒಳ್ಳೆ ಶುಭದಾಯಕವಾಗಿರ್ತಕ್ಕಂಥದ್ದು. ಶುಕ್ರ ಅಷ್ಟು ಚೆನ್ನಾಗಿದ್ದಾನೆ ಈ ಸಲ ಅವ್ರಿಗೆ, ಮೇಷರಾಶಿಯವ್ರಿಗೆ. ಯಾಕೆಂತಂದರೆ ಕುಜ ಅಧಿಪತಿ ಆಗಿದ್ರು ಕೂಡ ಶುಕ್ರನ ಜೊತೆಯಲ್ಲಿ ಇಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾನೆ. ಧನ ಲಾಭವಾಗ್ತಕ್ಕಂಥದ್ದು, ಆಸ್ತಿ ಖರೀದಿ ಆಗ್ತಕ್ಕಂಥದ್ದು, ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು, ಮನೆಯ ಒಳಗಡೆ ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಜಾಸ್ತಿ ಅವರಿಗೆ ಉನ್ನತ ಸ್ಥಾನಮಾನವನ್ನು ಸಿಗ್ತಕ್ಕಂಥ ಮೇಷರಾಶಿಲಿ ಒಂದು 3 ನಕ್ಷತ್ರದವ್ರಿಗೆ, ಅದರಲ್ಲೂ ಕೃತಿಕಾ ನಕ್ಷತ್ರ, ಅಶ್ವಿನಿ ಭರಣಿ ಕೃತಿಕಾ ಅಂತ ಬರುತ್ತೆ. ಆದರೆ ಕೃತಿಕಾ ನಕ್ಷತ್ರದವ್ರಿಗೆ ಯಥೇಚ್ಛವಾಗಿ 18 ವರ್ಷ ಶುಕ್ರದೇಶ ನಡೆಯುತ್ತಾರೆ. ಯಾಕಂದರೆ ಕುಜನ ಜೊತೆ ಒಳಗಡೆ ಸೇರ್ಕೊಂಡು ಅವನು ಅಭಿವೃದ್ಧಿಯನ್ನು ಕೊಡ್ತಾನೆ. ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಸೈಟುಗಳು ತಗೊಳ್ತಕ್ಕಂಥದ್ದು, ಮನೆ ಕಟ್ಟೋ ಯೋಗ ಫಲ, ಅತಿ ಶೀಘ್ರದಲ್ಲೇ ಒಂದು ಮದುವೆ ಯೋಗ ಫಲ. ಆಮೇಲೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಹೆಚ್ಚಿಗೆ ಲಾಭ ತರ್ತಕ್ಕಂಥದ್ದು ಈ ರೀತಿ ಮೇಷರಾಶಿಯವ್ರಿಗಿರುತ್ತೆ. ಅವರು ಅವಳವನ್ನು ಧರಿಸಿದ್ರೆ ಬೆಳ್ಳಿ ಉಂಗುರಕ್ಕೆ, ಚಿನ್ನದ ಉಂಗುರಕ್ಕಲ್ಲ, ಬೆಳ್ಳಿಯ ಉಂಗುರಕ್ಕೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಬೆಳ್ಳಿ. ಚಿನ್ನ ಅಂತ ಹೇಳ್ತಾರೆ, ಚಿನ್ನದಕ್ಕೆ ಅಷ್ಟೊಂದು ಇದಿಲ್ಲ. ಬೆಳ್ಳಿ ಧಾರಣೆ ಮಾಡಿ ಅದರಲ್ಲಿ ಅವಳವನ್ನು ಧರಿಸಿದಾಗ ಅವರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು, ಹೆಚ್ಚಿಗೆ ಚೆನ್ನಾಗಾಗ್ತಕ್ಕಂಥದ್ದು. ಗುರುಜಿ, ವೃಷಭ ರಾಶಿ ಬಗ್ಗೆ. ವೃಷಭ ರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಶುಕ್ರಾಧಿಪತಿ ಇದ್ರೂ ಕೂಡ ವೃಷಭ ರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಅವರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸೋಕ್ಕೆ ಬಿಡಲ್ಲ. ಯಾಕೆ ಅಂತಂದರೆ ಅವರಲ್ಲಿ ಧನಹಾನಿ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ ಬರ್ತಕ್ಕಂಥದ್ದು, ಮತ್ತು ಯಾವುದೇ ಒಂದು ಕೋರ್ಟ್ ವಿಚಾರದಲ್ಲೇ ಆಗಲಿ ಪೋಸ್ಟ್ಮನ್ ಆಗ್ತಾನೆ ಇರ್ತದೋ ಅದು ಬಗೆಹರಿಯಲೇ ಹೋಗಲ್ಲ. ಅದು
ಯಾವುದೇ ಕಾರಣಕ್ಕಾಗಲಿ ಅದು ಮುಂದುವರಿತಾನೇ ಇರುತ್ತೆ. ಮತ್ತು ಮನೆಯೊಳಗಡೆ ನೆಮ್ಮದಿಯಾದ ವಾತಾವರಣ ಇರಲ್ಲ, ಆ ಲಕ್ಷ್ಮಿ ಕೃಪಾ ಕಟಾಕ್ಷನೂ ಇರಲ್ಲ. ಮತ್ತು ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೋರ್ಟ್ ವಿಚಾರದಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಅವ್ರಿಗೆ ಏನಾದರೂ ಒಂದು ರಸ್ತೆಯಲ್ಲಿ ಅಪಘಾತ ಆಗ್ತಕ್ಕಂಥದ್ದು. ಯಾಕಂದರೆ ರಾಹು ತತ್ವ ನಡೀತಾ ಇರ್ತಕ್ಕಂಥ ದಿಶೆಯಲ್ಲಿ ಅವ್ರಿಗೆ ಶುಕ್ರ ಸ್ವಲ್ಪ ಹಿಂದಕ್ಕೆ ಇರ್ತಾನೆ. ಆ ರಾಹು ದಿಶೆ ನಡೀತಾ ಇರ್ಬೇಕಾದ್ರೆ ಅವ್ರಿಗೆ ಇದೆಲ್ಲ ಒಂದು ರೀತಿಯಾದಂಥ ಕಷ್ಟಗಳು ಜಾಸ್ತಿ ಆಗ್ತೋಗ್ತದೆ. ಇವ್ರು ಏನು ಮಾಡಬೇಕು, ಅದಕ್ಕೆ ಪರಿಹಾರವನ್ನು ಹೇಗೆ ಏನು ಮಾಡಬೇಕು ಅಂತಂದರೆ, ಇವರು ಅರಳಿ ವೃಕ್ಷದ ಎಲೆ, ಇಲ್ಲ ಅಂದರೆ ಅಶೋಕ ಮರದ ಎಲೆ, ಅದನ್ನು ತಗೊಂಬಂದು ಮನೆ ಒಳಗಡೆ ಅದ್ರ ಮೇಲೆ ಓಂಕಾರವನ್ನು ಬರೆದ್ರು. ಕೆಲವ್ರಿಗೆ ಸ್ವಸ್ತಿಕಾರ ಬರೀರಿ, ಇಲ್ಲ ಓಂಕಾರವನ್ನು ಆದರೂ ಬರೀರಿ, ಇಲ್ಲ ಅದು ಬರೆಯೋಕ್ಕಾಗಲ್ಲ ಗುರುಗಳೇ ಅಂತ ಅಂದಾಗ ಗ್ಲೌಮ್ ಅಂತ ಒಂದು ಅಕ್ಷರ ಚಂದನದಲ್ಲಿ ಬರೀರಿ. ರಕ್ತ ಚಂದನ ಸಿಕ್ಕಿದ್ರೆ ಒಳ್ಳೆಯದು, ರಕ್ತ ಚಂದನ ಸಿಕ್ಕಿಲ್ವಾ ಚಂದನದಲ್ಲಾಗಲಿ ಗ್ಲೌಮ್ ಅಂತ ಬರೆದಾಗ ಆ ಅರಳಿ ಎಲೆ ಮೇಲೆ ಆಗಲಿ ಅಶೋಕ ಮರದ ಎಲೆ, ಕೆಲವ್ರಿಗೆ ಅಶೋಕ ಮರ ಅಂದರೆ ಗುರುಗಳೇ ಅಶೋಕ ಮರ ಅಂದರೆ ಗೊತ್ತಿರಲ್ಲ ಕೆಲವ್ರಿಗೆ, ಅದು ಕ್ರಿಸ್ಮಸ್ ಟ್ರೀ ಥರನೇ ಇರುತ್ತೆ. ಕ್ರಿಸ್ಮಸ್ ಟ್ರೀ ಅಂದರೆ ಅದು ನಮ್ಮ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಮುಂದ್ಗಡೆಗೆ ಹಾಕಿರ್ತಾರೆ, ಉದ್ದಕ್ಕೂ ಲೈನಿಗೆ ಚೂಪಾಗಿ ಹಿಂಗೆ ಮೇಲಕ್ಕೆ ಹೋಗಿರುತ್ತೆ, ಅದು ಅಶೋಕ ಮರ. ಆ ಅಶೋಕ ಮರದ ಎಲೆಯಲ್ಲಿ ಅಷ್ಟೊಂದು ಪ್ರಭಾವ ಇರತಕ್ಕಂಥದ್ದು. ಕೆಲವರು ನೋಡಿ, ಅವ್ರಿಗೆ ಸಾಲ ಬಾಧೆಯಿಂದ ನರಳುತ್ತಾ ಇದ್ರೆ, ಇಲ್ಲ ದುಡ್ಡು ಕೊಟ್ಟಿರ್ತಾರೆ, ಅವ್ರಿಗೆ ಮತ್ತೆ ವಾಪಸ್ ಬಂದಿರಲ್ಲ ಆ ದುಡ್ಡು, ಮತ್ತೆ ಮರುಕಳಿಸುತ್ತೆ. ಇದು ಅಶೋಕ ಮರದ ಎಲೆ ತೋರಣ ಕಟ್ಟಿದಾಗ ಮನೆ ಒಳಗಡೆಗೆ ಆ ಕಡ್ಡಿ ತಗೊಂಡು ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿದಾಗ ಇದು ಶತಸಿದ್ಧ. ಯಾಕಂದ್ರೆ ನಾವು ಪರೀಕ್ಷೆ ಮಾಡಿದ್ದೀವಿ, ಅದನ್ನ ನಾನು ಬಂದು ಸಾರ್ವಜನಿಕವಾಗಿ ಹೇಳೋದಾದ್ಮೇಲೆ ಅದ್ರ ಹಿನ್ನೆಲೆ ಬಗ್ಗೆ ನಾವು ಅನುಭವಿಸಿರ್ಬೇಕಲ್ವಾ. ನಾವು ಇನ್ನೊಬ್ರಿಗೆ ಹೇಳೋದಾದ್ರೆ ಅದ್ರನ್ನ ನಾವು ಅನುಭವಿಸಿರ್ಬೇಕು, ಅವಾಗ ಆ ಅನುಭವದ ಮೇಲೆ ನಾವು ಹೇಳಬಹುದು. ಹಾಗಾಗಿ ನೀವು ಖಂಡಿತವಾಗೂ ಅದ್ರ ಎಲೆ ತಗೊಂಬಂದು ತೋರಣ ಕಟ್ಟಿ, ಇಲ್ಲಾಂದರೆ ಅರಳಿ ಮರದ ಎಲೆಯನ್ನು ನೆಲಕ್ಕೆ ಬಿದ್ದಿರೋದು ದಯವಿಟ್ಟು ಬೇಡ, ಹಂಗೆ ಗಿಡದಿಂದ ಕಿತ್ಕೊಳ್ಳಿ. ಅದು ಯಾಕಂದರೆ ಯೋನಿ ಆಕಾರ, ತಾಯಿ ಜಗನ್ಮಾತನೇ ಅರಳಿ ಮರ. ಯಾವುದೇ ಒಂದು ಎಲೆ ತಗೊಳ್ಳಿ ಪ್ರಕೃತಿಲಿ ಯಾವುದೇ ಒಂದು ಎಲೆ ತಗೊಳ್ಳಿ, ಅದು ಪ್ರಕೃತಿನೇ. ಅದು ಆ ಯೋನಿ ಆಕಾರದಲ್ಲಿರ್ತಕ್ಕಂಥ ಅರಳಿ ಎಲೆಯಲ್ಲಿ ಅದಕ್ಕೆ ಸ್ವಸ್ತಿಕನ್ನಾದರೂ ಬರೀರಿ, ಇಲ್ಲ ಓಂಕಾರನಾದ್ರು ಬರೀರಿ, ಇಲ್ಲ ಗ್ಲೌಮ್ ಅಂತ ಆದರೂ ಬರೀರಿ. ಬರೆದು ನಿಮ್ಮ ಒಂದು ಬಟ್ಲೊಳಗಡೆ ಅಕ್ಕಿ ಇಟ್ಟು, ಚಂದ್ರ ಮನಸ್ಕಾರಕ ಚಂದ್ರ ಅಕ್ಕಿ, ಆ ಅಕ್ಕಿ ಮೇಲೆ ಆ ಎಲೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ. 11 ದಿನ ಪೂಜೆ ಮಾಡಿ, ನಿಮಗೆ 3 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಇದೆಲ್ಲ ಕಳೆದೋಗುತ್ತೆ. ಆ ನೋವು ಸಂಕಟಗಳು, ದುಡ್ಡು ಸಾಲ ಬಾಧೆಗಳು, ಕೋರ್ಟ್ ವಿಚಾರದಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ವಶೀಕರಣ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಓಕೆ ಗುರುಜಿ, ಮಿಥುನ ರಾಶಿ ಬಗ್ಗೆ. ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರುಬಲ ಅಂತಕ್ಕಂಥದ್ದು ನಿಮಗೆ ತುಂಬ ಪ್ರಾಪ್ತಿಯಾಗುತ್ತೆ. ಯಾರು ಈ ಕೋರ್ಟ್ ವಿಚಾರದಲ್ಲಿ ವಿಳಂಬ ಆಗಿದೆಯೋ ಈ ವರ್ಷ ನಿಮಗೆ ಪ್ರೋಗ್ರೆಸ್ಸಿಂಗ್ ಜಾಸ್ತಿ ಆಗ್ತದೆ, ಅಂದರೆ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ. ಮಿಥುನ ರಾಶಿಯವರಿಗೆ ಬಾಂಧವ್ಯ, ನೆಂಟರುಗಳಲ್ಲಿ ವೈಮನಸ್ಯ ಇರುತ್ತೆ. ಕೆಲವ್ರಿಗೆ ಅಣ್ಣ ತಮ್ಮದಿರಲ್ಲಿ ವೈಮನಸ್ಯ ಇರುತ್ತೆ, ಒಂದಾಗ್ಬಿಡ್ತಾರೆ. ಜಾಸ್ತಿ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಅಣ್ಣ ತಮ್ಮದಿರಲ್ಲೇ ಕಲಹ ಇದ್ದಾಗ ಈ ವರ್ಷ ಅವರಿಗೆ ಅಭಿವೃದ್ಧಿ ಆಗ್ತದೆ. ನನ್ನ ತಮ್ಮನೇ ತಾನೆ, ಅವನು ಚೆನ್ನಾಗಿರಲಿ ಬಿಡು, ನಮ್ಮ ಅಣ್ಣ ತಾನೆ, ಅವನು ಚೆನ್ನಾಗಿರಲಿ ಬಿಡು, ನಮ್ಮ ಅಕ್ಕ ತಂಗಿದಿರ್ತಾನೆ, ಅವಳಿಗೂ ಒಂದು 10 ಗುಂಟೆ ಜಾಗ ಕೊಡೋಣ ಬಿಡು ಅನ್ನೋ ಮನೋಭಾವ ಖಂಡಿತವಾಗೂ ಬಂದ್ಬಿಡುತ್ತೆ. ಮಿಥುನ ರಾಶಿಯಲ್ಲಿ ಯಾರ್ಯಾರಿದ್ದಾರೆ, ಅದರಲ್ಲೂ ಎಕ್ಸ್ಪೆಷಲಿ ನಾನು ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರಗಳದ, ಅದರಲ್ಲಿ ಮೃಗಶಿರ ನಕ್ಷತ್ರದವರಿಗೆ ಜನ್ಮದಲ್ಲಿ ರಾಹು ಇರ್ತಾನೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ನಾನು ಹೇಳೋದೇನೆಂದರೆ, ಹೆಣ್ಣು ಮಕ್ಕಳಿಗೆ ಜಾಗೃತಿ ಆಗಿರಿ. ಅವ್ರಿಗೆ ಗರ್ಭಕ್ಕೆ ಕುತ್ತು ಬರ್ತಕ್ಕಂಥ ಒಂದು ಸನ್ನಿವೇಶ ಆಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು, ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಬೇಕು ದಯವಿಟ್ಟು ಹೆಣ್ಣುಮಕ್ಕಳು. ನೀವು ಅವನ ಒಂದು ಶತನಾಮಾವಳಿಯನ್ನು ಪಠನೆ ಮಾಡ್ತಕ್ಕಂಥದ್ದು ಹೆಣ್ಣುಮಕ್ಕಳುಗಳು. ಗರ್ಭಪಾತ ಆಗ್ತಕ್ಕಂಥದ್ದು ಯಾವ್ರಿಗೆ, ಮೃಗಶಿರ ನಕ್ಷತ್ರದವ್ರಿಗೆ, ಆರಿದ್ರ ನಕ್ಷತ್ರ ಇಲ್ಲ, ಮೃಗಶಿರ ನಕ್ಷತ್ರ. ಅದರಲ್ಲಿ ಒಂದು ರಾಶಿಯವರಿಗೆ 3 ನಕ್ಷತ್ರಗಳು ಬರ್ತವೆ. ಹಾಗಾಗಿ ಮೃಗಶಿರ ನಕ್ಷತ್ರದವ್ರಿಗೆ ನಾನು ವಿಶೇಷವಾಗಿ ಹೇಳೋದೇನೆಂದರೆ, ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಕೂಷ್ಮಾಂಡವನ್ನು ದೀಪವನ್ನು ಅಂಟಿಸಿ, ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ, ಅದನ್ನು ಕಟ್ ಮಾಡಿ ಅದರಲ್ಲಿ ಎಣ್ಣೆ ಹಾಕಿ ಬತ್ತಿಯನ್ನಿಟ್ಟು, ಜೋಡಿ ಬತ್ತಿಗಳನ್ನಿಟ್ಟು, ಅಮಾವಾಸ್ಯೆ ದಿನ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ಆ ಕೂಷ್ಮಾಂಡವನ್ನು ದೀಪವನ್ನು ಅಂಟಿಸಿ, ಖಂಡಿತವಾಗಿ ನಿಮಗೆ ಫಲವನ್ನು ಸಿಗುತ್ತೆ ಬಂಧುಗಳೇ. ಎಸ್ ಗುರುಜಿ, ಕಟಕ ರಾಶಿಯವರಿಗೆ ಮನಸ್ಕಾರಕ ಚಂದ್ರ ನಡೆಸ್ತಕ್ಕಂಥದ್ದು. ನಿಮ್ಮ ಭೂಮಿ ವಿಚಾರದಲ್ಲಿ ವಿವಾಹದ ಜಾಸ್ತಿ ಆಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ನೆಮ್ಮದಿ ಇಲ್ಲದೆ ಇರತಕ್ಕಂಥ ಜೀವನವನ್ನು ಕಾಣ್ತೀರಿ. ಯಾಕಂದರೆ ಕಟಕ ರಾಶಿಯಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಈ ವರ್ಷ. ಯಾಕಂದರೆ ಅವರಿಗೆ ಜನ್ಮದಲ್ಲೇ ರಾಹು ಕುತ್ಕೊಂಡ್ಬಿಟ್ಟಿರ್ತಾನೆ. ಅವ್ರಿಗೆ ಯಾವುದೇ ಕಾರಣಕ್ಕಾಗಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರಲ್ಲ.
ಅದರಲ್ಲೂ ಆಶ್ಲೇಷ ನಕ್ಷತ್ರದವ್ರಿಗೆ ಖಂಡಿತವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಂದು ರಾತ್ರಿ ಆಲ್ಟ್ ಆಗಿ ಆಶ್ಲೇಷ ನಕ್ಷತ್ರದ ಮಾತಲ್ಲ ಪುಷ್ಯ ನಕ್ಷತ್ರ ಆಶ್ಲೇಷದ ನಕ್ಷತ್ರದವ್ರು ಮಾತ್ರ ನಾನು ಹೇಳ್ತೀನಿ. ಇನ್ನೆರಡು ನಕ್ಷತ್ರದವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕೆಲವ್ರಿಗೆ ಒಂದೇ ರಾಶಿಗೆ ನಾವು ಹೇಳ್ಬಿಟ್ರೆ ನಿಮ್ಗೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತಂದಾಗ ಈ ನಕ್ಷತ್ರದವ್ರು ಏನ್ ಮಾಡಬೇಕು? ಆ ದಿನದಲ್ಲಿ ಹುಟ್ಟಿರ್ತಕ್ಕಂಥ ನಕ್ಷತ್ರನೇ ತಿಥಿನೇ ಬೇರೆ. ಈಗ ಅಶ್ವಿನಿ ಭರಣಿ ಕೃತಿಕಾ ಮೇಷರಾಶಿಗೆ ಒಂದು ರಾಶಿಗೆ 3 ನಕ್ಷತ್ರ ರಾಶಿ ಅಂದ್ರೆ ಎಲ್ಲ ಒಂದೇ ಅನ್ಕೊಂಡ್ಬಿಡ್ತಾರೆ. ದಯವಿಟ್ಟು ತಪ್ಪು. ಯಾಕಂದ್ರೆ ಒಂದೊಂದು ರಾಶಿಲಿ 3 ನಕ್ಷತ್ರಗಳಿದ್ದಾಗ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಕೆಲವ್ರಿಗೆ ಪುನರ್ಸು ನಕ್ಷತ್ರ ಇರುತ್ತೆ, ಆಶ್ಲೇಷ ನಕ್ಷತ್ರ ಇರುತ್ತೆ, ಪುಷ್ಯ ನಕ್ಷತ್ರ ಇರುತ್ತೆ. ಕೆಲವ್ರಿಗೆ ಆ ರೀತಿ ಒಂದು ಇದು ಮಾಡಿದಾಗ ಈ ಪುನರ್ಸು ನಕ್ಷತ್ರದವರು ಮತ್ತೆ ಪುಷ್ಯ ನಕ್ಷತ್ರಕ್ಕೆ ಎರಡೂ ಚೆನ್ನಾಗಿದೆ. ಯಾವುದು ಕಟಕ ರಾಶಿಲಿ. ಆದರೆ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆಗ್ತಕ್ಕಂಥವ್ರಿಗೆ ಅವ್ರಿಗೆ ಹೆಸರುಗಳು ನೋಡಿ ನ್ಯಾಯವಾಗಿ ಬರಲ್ಲ. ಡಾ ಡಿ ಡು ಅಂತ ಇಡಬೇಕು. ಅದ್ ಹೆಂಗೆ ಇಡ್ತಾರೆ? ಸನಾತನ ಧರ್ಮದಲ್ಲಿ ಡಾ ಡಿ ಡು ಅನ್ನೋ ಹೆಸರೇ ಬರಲ್ಲ. ಅದೇ ಬೇರೆ ಕ್ರೈಸ್ತ ಧರ್ಮದವರು ಡಾ ಅನ್ನೋದಕ್ಕೆ ಬೇಕಾದ್ರೆ ಹೆಸರು ಇಟ್ಕೊಂಡ್ಬಿಡ್ತಾರೆ ಅವರು, ಅದಕ್ಕೆ ಮ್ಯಾಚಿಂಗ್ ಆಗಿ. ಆದ್ರೆ ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟೋ ಸಲ ಬಂದು ನನ್ನ ಹತ್ರ ಕೇಳಿದ್ದಾರೆ, ಗುರುಗಳೇ ಡಾ ಡಿ ಡು ಅಂತ ಬಂದಿದೆ, ಏನ್ ಮಾಡೋದು? ಬೇರೆ ಯಾವ್ದಾರು ಅದೇನು ಪುಷ್ಯ ನಕ್ಷತ್ರದಲ್ಲಿ ಅದೇ ರಾಶಿಲೇ ಪುಷ್ಯ ನಕ್ಷತ್ರದಲ್ಲಿ ಕಟ್ಕೊಪ್ಪ, ಏನು ತೊಂದರೆ ಇಲ್ಲ. ಏಮಂತ ಕರಿ, ಏಮ ಅಂತ ಕರಿ, ಯಾವ್ದಾರು ಒಂದು ಅಕ್ಷರದಲ್ಲಿ ಕರ್ಕೊಂಡು ನೀನು ಹಾ ಹಿ ಹೇ ಅಂತ ಬರ್ತಕ್ಕಂಥದ್ರಲ್ಲಿ ಕಟ್ಕೊ, ಅದರಲ್ಲಿ ಕರ್ಸ್ಕೋ ಹೆಸರನ್ನ ಅಂತಾನೆ ಎಷ್ಟೋ ಸಲ ಹೇಳಿದ್ದೀನಿ. ಆಶ್ಲೇಷ ನಕ್ಷತ್ರದವ್ರಿಗೆ ನಿಮಗೆ ಮಾನಸಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ, ಅಂದರೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಅಲ್ಲಿ ನಾರಾಯಣ ಬಲಿಯಾಗಲಿ, ಆಶ್ಲೇಷ ಬಲಿಯಾಗಲಿ, ನಾಗಪೂಜೆ, ನಾಗ ಆರಾಧನೆಯನ್ನು ದಯವಿಟ್ಟು ಮಾಡಿ. ಖಂಡಿತವಾಗೂ ನಿಮಗೆ ಒಂದು ರಾತ್ರಿ ಅಲ್ಲ ಆಳ್ತಿದ್ಬಿಡಿ. ಯಾವುದಾದ್ರು ಘಾಟಿ ಸುಬ್ರಹ್ಮಣ್ಯಕ್ಕೋ, ಕುಕ್ಕೆ ಸುಬ್ರಹ್ಮಣ್ಯಕ್ಕೋ, ಇಲ್ಲ ಕಾಳಹಸ್ತಿಗೋ, ನಿಮಗೆಲ್ಲಿ ಸುಬ್ರಹ್ಮಣ್ಯನ ಆಲಯ ಇದೆ ಅಲ್ಲಿಗೆ ಹೋಗಿ ನೀವು ಮಾಡಿ. ಎಲ್ಲಿ ನಾಗ ಒಂದು ಆರಾಧನೆ ಮಾಡ್ತಾರೆ ಆ ಜಾಗಕ್ಕೆ ಹೋಗಿ ನಿಮ್ಮ ನಿತ್ಯ ಕರ್ಮಾನುಷ್ಠಾನವಾಗಿ ಅದನ್ನು ಮಾಡಿ ಅನುಷ್ಠಾನ ಮಾಡ್ಕೊಳ್ಳಿ. ಖಂಡಿತವಾಗೂ ನಿಮಗೆ ಶುಭ ಫಲ ಸಿಗುತ್ತೆ ಅಂತ ಹೇಳ್ತೀನಿ. ಈ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು ದಯವಿಟ್ಟು ನೀವೇನು ಮಾಡಿ ಅಂದರೆ ಹತ್ತಿ ವೃಕ್ಷನ ಆ ಎಲೆಯನ್ನು ತಗೊಬಂದು ಮನೆ ಒಳಗಡೆ ಇಟ್ಟು ಪೂಜೆಯನ್ನು ಮಾಡಿ. ಖಂಡಿತವಾಗಿ ನಿಮಗೆ ಗುರುಬಲ ಪ್ರಾಪ್ತಿ. ಹತ್ತಿ ಎಲೆ ಅಂದರೆ ಗೊತ್ತಿರುತ್ತೆ, ಕೆಲವರು ಸಾಮಾನ್ಯವಾಗಿ ಹಣ್ಣುಗಳು ತಿಂತೀವಿ ಹತ್ತಿ ಮರದ್ದು, ಅದಕ್ಕೆ ಸಂಸ್ಕೃತದಲ್ಲಿ ಔಡುದುಂಬರ ವೃಕ್ಷ ಅಂತ ಹೇಳ್ತಾರೆ. ಆ ಔಡುದುಂಬರ ವೃಕ್ಷವನ್ನು ಎಲೆಯನ್ನು ತಗೊಂಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಖಂಡಿತವಾಗಿ ನಿಮಗೆ ಶುಭ ಫಲ ಸಿಗುತ್ತೆ. ಓಕೆ ಗುರುಜಿ, ಸಿಂಹರಾಶಿ ಬಗ್ಗೆ. ಸಿಂಹರಾಶಿಲಿ ಅದರಲ್ಲಿ ಎಕ್ಸ್ಪೆಷಲಿ ಆಗಿ ಪುಬ್ಬ ನಕ್ಷತ್ರ, ಮಖೆ ನಕ್ಷತ್ರ, ಇವೆಲ್ಲ ಮಹಾನಕ್ಷತ್ರಗಳು ತುಂಬ ಚೆನ್ನಾಗಿದೆ ಈ ವರ್ಷದಲ್ಲಿ. ಆದರೆ ವಾಹನದಲ್ಲಿ ಹೋಗಬೇಕಾದ್ರೆ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿ. ಮಖೆ ನಕ್ಷತ್ರದವರು ನೀವು ದಯವಿಟ್ಟು ಗ್ರಾಮ ದೇವತೆಗಳಿಗೆ, ಅಂದರೆ ಮಾರಮ್ಮ ಆಗಿರ್ಬೋದು, ಯಲ್ಲಮ್ಮ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ಮಹೇಶ್ವರಮ್ಮ ಆಗಿರ್ಬೋದು, ಅದರಲ್ಲಿ ಎಕ್ಸ್ಪೆಷಲಿ ಮಖೆ ನಕ್ಷತ್ರದವರು ಸಿಂಹರಾಶಿಲಿ ದಯವಿಟ್ಟು ಮಾರಮ್ಮನಿಗೆ ಆಗಲಿ, ಗ್ರಾಮ ದೇವತೆ ಯಾವುದೇ ಇರಲಿ, ಯಾವುದೇ ಹಳ್ಳಿಲೇ ಇರಲಿ, ಅವಳು ಆ ಗ್ರಾಮವನ್ನು ಕಾಯ್ತಕ್ಕಂಥ ಆ ದೇವಿಗೆ ದಯವಿಟ್ಟು ಮೊಸರನ್ನು ನೈವೇದ್ಯ ಮಾಡಿ. ಶಾಂತಿ ಆಗ್ತಾಳೆ, ನಿಮಗೆಲ್ಲ ಅನುಕೂಲಗಳನ್ನ ದಯಪಾಲಿಸ್ತಾಳೆ. ನೀವೇ ಬಾಳೆ ಎಲೆ ಮೇಲೆ ತೊಗೊಂಡೋಗಿ ಅಲ್ಲಿ ಅರ್ಚಕರಿಲ್ಲ ಅಂದರೂ ಪರವಾಗಿಲ್ಲ, ಅರ್ಚಕರಿಗೆ ಕೊಡಿ, ಇದನ್ನು ತಾಯಿಗೆ ನೈವೇದ್ಯ ಮಾಡಿ, ಸಂಕಲ್ಪ ಮಾಡಿ ನಮ್ಮ ಹೆಸರಿನಲ್ಲಿ ಆ ದೇವಿಗೆ ನೈವೇದ್ಯ ಕೊಡಿ ಅಂತ ಕೇಳಿಬಿಟ್ಟು ಮಾಡಿಸಿ. ಖಂಡಿತವಾಗಿ ನಿಮ್ಗೆ ಅಭಿವೃದ್ಧಿ ಆಗ್ತದೆ. ಆ ಮೊಸರನ್ನು ನೈವೇದ್ಯ ಕೊಟ್ಟಾಗ ನಿಮ್ಮಲ್ಲಿ ಇರ್ತಕ್ಕಂಥ ವೈಬ್ರೇಷನ್, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಏನಾದ್ರು ಮನೆ ಒಳಗಡೆ ಇದ್ದಾಗ ಅದೆಲ್ಲ ಪರಿವರ್ತನೆಯಾಗಿ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತು ಸಿಂಹರಾಶಿಯವರು ಅಧಿಕೃತವಾಗಿ ಮೇಲೆ ಏರುವಂಥ ಅವಕಾಶಗಳು ಇದೆ. ಜೂನ್ ಜುಲೈ ಮೇಲೆ ಅದರ ಒಳಗಡೆನೆ ಸ್ವಲ್ಪ ಕಷ್ಟಗಳ ಕಾರ್ಪಣ್ಯಗಳಾಗುತ್ತೆ. ಜುಲೈ ಮೇಲೆ ಅವರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು, ರಾಜಯೋಗ ಕೊಡ್ತಕ್ಕಂಥದ್ದು ತುಂಬ ಚೆನ್ನಾಗಾಗ್ತದೆ. ಇವತ್ತೇನಪ್ಪ ಹಿಂಗಿದ್ದ ನಾಳೆ ಹಿಂಗಾಗ್ಬಿಟ್ನಲ್ಲ, ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ರಾಶಿಫಲ ಈ ವರ್ಷ ಒಳ್ಳೇದಿದೆ, ತುಂಬ ಚೆನ್ನಾಗಿದೆ. ಓಕೆ ಗುರುಜಿ, ಕನ್ಯಾ ರಾಶಿ ಬಗ್ಗೆ. ಕನ್ಯಾ ರಾಶಿಗೆ ಕೆಲವರಲ್ಲಿ ಗುರು ಅಧಿಪತಿಯಾಗಿ ಆ ಒಂದು ಸ್ಥಾನಮಾನಕ್ಕೆ ಪಲ್ಲಟನ ಆಗ್ತಕ್ಕಂಥದ್ದು ಅಷ್ಟೊಂದು ಅವ್ರಿಗೆ ಕನ್ಯಾ ರಾಶಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿಲ್ಲ. ಯಾಕೆ ಅಂತಂದರೆ ಕನ್ಯಾ ರಾಶಿಗೆ ದಯವಿಟ್ಟು ನಾನು ಹೇಳೋದಿಷ್ಟೇ, ಅವ್ರಿಗೆ ನೀವು ದತ್ತ ಆಲಯಕ್ಕೆ, ದತ್ತಾತ್ರೇಯನ, ತ್ರಿಮೂರ್ತಿಗಳ ದತ್ತಾತ್ರೇಯರಿಗೆ, ಆ ದತ್ತಾತ್ರೇಯನಿಗೆ ಹೋಗಿ ಅಭಿವೃದ್ಧಿ ಕಾರ್ಯಗಳನ್ನ ಅಲ್ಲಿ ದೇವಸ್ಥಾನದಲ್ಲಿ ಏನಾದ್ರು ಒಂದು ಸೇವೆ ಮಾಡ್ತಕ್ಕಂಥದ್ದು, ಅಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅಲ್ಲಿ ದಾನ ಧರ್ಮಗಳು ಮಾಡ್ತಕ್ಕಂಥದ್ದು, ಅನ್ನದಾನ ಮಾಡ್ತಕ್ಕಂಥದ್ದು, ಈ ಥರ ಎಲ್ಲ ಮಾಡಿದಾಗ ಕನ್ಯಾ ರಾಶಿಯವರಿಗೆ ಗುರುಬಲ ಪ್ರಾಪ್ತಿ ಆಗುತ್ತೆ. ಇಲ್ಲಾಂದರೆ ದಯವಿಟ್ಟು ಖಂಡಿತವಾಗೂ ನಿಮಗೆಲ್ಲರಿಗೂ ಆ ಕನ್ಯಾ ರಾಶಿಯಲ್ಲಿ ಯಾರ್ಯಾರು 3 ನಕ್ಷತ್ರದಲ್ಲಿ ಇದ್ದೀರಾ ನೀವೆಲ್ಲರಿಗೂ
ಆ ನೋವು ಸಂಕಟ ಎಲ್ರಿಗೂ, ಮೂರು ನಕ್ಷತ್ರದವ್ರಿಗೆ. ಯಾಕಂದರೆ ಈ ಸಲ ಅಷ್ಟೊಂದು ಗುರು ಅವ್ರಿಗೆ ಅಷ್ಟೊಂದು ಫಲವನ್ನು ಕೊಡ್ತಾ ಇಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಅಂದರೆ ಕರ್ಮಗಳನ್ನೇ ಜಾಸ್ತಿ ಕೊಡ್ತಾನೆ ಹೊರತು ಅವ್ರಿಗೆ ಪುಣ್ಯ ಪ್ರಾಪ್ತಿಗಳನ್ನ ಕೊಡಲ್ಲ. ಅವನ ಮನಸ್ಸು ಪರಿವರ್ತನೆ ಮಾಡಲ್ಲ ಗುರು. ಇವತ್ತು ಅವನು ಕೆಟ್ಟ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು, ಒಳ್ಳೆ ಕಾರ್ಯಗಳನ್ನ ಮಾಡಬಾರ್ದು, ಅವನು ಯಾವುದೇ ರೀತಿಯದ್ದು ಕೆಟ್ಟ ಜನರ ಸಹವಾಸವನ್ನೇ ಮಾಡ್ತಕ್ಕಂಥದ್ದು, ಒಳ್ಳೆಯವನಾಗಿ ಕೆಟ್ಟವನಾಗಿ ಪರಿವರ್ತನೆ ಆಗಿಬಿಡ್ತಾನೆ. ಈ ರೀತಿ ಅವ್ರಿಗೆ ಚಾಂಡಾಳವಾಗಿ ನಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಕನ್ಯಾ ರಾಶಿಯವ್ರಿಗಿದೆ. ಅದರಿಂದ ದತ್ತನ ಆಲಯ ಎಲ್ಲೆಲ್ಲಿದೆ, ಆ ದತ್ತನಿಗೆ ಏನೇನು ಸೇವೆಗಳು ಮಾಡಬೇಕು, ತ್ರಿಮೂರ್ತಿಗಳೇ ಆಕಾರ ಉಕಾರ ಮಕಾರ. ಆಕಾರ ಅಂದರೆ ಬ್ರಹ್ಮ, ಉಕಾರ ಅಂದರೆ ವಿಷ್ಣು, ಮಕಾರ ಅಂದರೆ ಮೃತ್ಯು ಕೊಡ್ತಕ್ಕಂಥನು. ಆಕಾರ ಮೂಲ ರೂಪೇಣ, ಉಕಾರ ಸ್ತಂಭ ಶಾಕಿಣೆ, ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ. ಕನ್ಯಾ ರಾಶಿಯವರು ಈ ಶ್ಲೋಕಗಳನ್ನು ದಯವಿಟ್ಟು ಒಂದು 12 ಬಾರಿ ಪಠನೆ ಮಾಡಿ. ಆ ಮನೆ ಒಳಗಡೆ ಕೂತ್ಕೊಂಡೇ ಪಠನೆ ಮಾಡಿ, ಪರವಾಗಿಲ್ಲ. ಆ ದತ್ತನ ಒಂದು ಆಶೀರ್ವಾದ ನಿಮಗೆ ಸೇರುತ್ತೆ. ಖಂಡಿತವಾಗಿ ನಿಮಗೆ ಶುಭ ಫಲವನ್ನು ಕೊಡ್ತಾನೆ. ಮತ್ತು ನೀವೇನು ಮಾಡಿದರೆ, ಔಡುದುಂಬರ ವೃಕ್ಷ ಎಲ್ಲಿದೆ, ಇಲ್ಲ ಅರಳಿ ಮರ ವೃಕ್ಷ ಎಲ್ಲಿದೆ, ಅಲ್ಲಿ ಹೋಗಿ ಒಂದು 10 ನಿಮಿಷ ಕುಂತಿದ್ದು ಪ್ರಾರ್ಥನೆ ಮಾಡಿ, ಅದಕ್ಕೆ ಸ್ವಲ್ಪ ಹಾಲು ಮತ್ತು ತುಪ್ಪವನ್ನು ಆ ಬೇರಿಗೆ ಹಾಕ್ಬಿಟ್ಟು ಬರೋದ್ರಿಂದ ಅಲ್ಲಿ ಕುಂತ್ಕೊಂಡು ಈ ಮಂತ್ರವನ್ನು ಆಕಾರ ಉಕಾರ ಮಕಾರ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ವರ್ಷ. ಅಂದರೆ ಗುರುಜಿ, ಯಾವುದೇ ಶುಭ ಕಾರ್ಯಗಳಿಗೆ ಕೆಲಸ ಅಂದರೆ ಕೈ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತೀರಿ ಈ ವರ್ಷ? ಕನ್ಯಾ ರಾಶಿಯವರು ಯಾಕಂದ್ರೆ ತುಂಬ ಲಾಸ್ ಆಗ್ತಕ್ಕಂಥದ್ದು ಅವ್ರಿಗೆ, ಲಾಭ ಅನ್ನೋದು ಕಡಿಮೆ ಆಗ್ತಕ್ಕಂಥದ್ದು. ಆ ರೀತಿ ಸ್ವಲ್ಪ ಹುಷಾರಾಗಿ ಇರಬೇಕು. ವಾಹನ ಇವಾಗ ಕೆಲವರು ಏನು ಮಾಡ್ತಾರೆ, ಹೊಸ ವರ್ಷದಲ್ಲೇ ನಾವು ವಾಹನ ಖರೀದಿ ಮಾಡಿಬಿಡ್ಬೇಕು ಅಂತ ಹೋಗ್ತಾರೆ. ದಯವಿಟ್ಟು ಬೇಡಿ, ಆಲೋಚನೆ ಮಾಡಿ, ಸ್ವಲ್ಪ ದಿನಗಳ ಕಾಲ ಏನಾದರೂ ಒಂದು ಅನುಷ್ಠಾನವನ್ನು ಮಾಡಿ. ಅನುಷ್ಠಾನ ಮಾಡಿದಾದ್ಮೇಲೆ ನೀವು ವಾಹನವನ್ನು ಖರೀದಿ ಮಾಡಿ. ಇವಾಗ ಒಂದು ಸೈಟು ಜಾಗ ತಗೊಳ್ಬೇಕು ಅಂತ ಓಡ್ತೀರಾ, ಆ ಜಾಗದಲ್ಲಿ ಏನಿದೆ ಅದು ಮೂಲ ಪೇಪರ್ ಏನು, ಯಾವ ಥರ ಇರಬೇಕು, ಅದು ತಗೊಂಡಾದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಈ ಭೂಮಿಯಲ್ಲಿ ಮೂಲ ಪಿತ್ರಾಜಿತವಾಗಿರ್ತಕ್ಕಂಥ ಏನು ಪೇಪರ್ ಇತ್ತು ಅದನ್ನು ನೋಡಿಕೊಂಡು ಖರೀದಿ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡಬೇಕಾಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ, ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ, ಒಂದು ಮದುವೆ ಮಾಡಬೇಕಾದ್ರೆ, ತನ್ನ ಮಗಳಿಗೆ ಇವತ್ತು ನಾನು ಈ ವರ್ಷ ಮದುವೆ ಮಾಡಬೇಕು, ನನ್ನ ಮಗಳಿಗೆ ಒಳ್ಳೆ ವರನ್ನು ನೋಡಬೇಕು, ಅವರ ಹಿನ್ನೆಲೆಗಳನ್ನ ತಿಳ್ಕೊಳ್ದಿರ ಮಾಡದೇ ಆದಾಗ ಅದು ಡೈವರ್ಸ್ ಆಗುವಂಥ ಸನ್ನಿವೇಶಗಳು ಜಾಸ್ತಿ ಆಗ್ತವೆ. ಈ ರೀತಿ ಕನ್ಯಾ ರಾಶಿಯವರಿಗೆ ದಯವಿಟ್ಟು ಆಲೋಚನೆ ಮಾಡಿ, ಅನುಷ್ಠಾನಗಳನ್ನು ಮಾಡಿ, ದತ್ತನ ಆರಾಧನೆಯನ್ನು ಮಾಡಿ, ಅಲ್ಲಿ ಹೋಗಿ ಔಡುದುಂಬ ವೃಕ್ಷ ಅರಳಿ ವೃಕ್ಷಕ್ಕೆ ಪ್ರಾರ್ಥನೆಯನ್ನು ಮಾಡಿ, ಪ್ರಕೃತಿಗೆ ಪೂಜೆಯನ್ನು ಮಾಡಿ, ಆ ದತ್ತನ ದೇವಾಲಯದಲ್ಲಿ ಒಂದು ಸೇವೆಯನ್ನು ಮಾಡಿ, 4 ಜನಕ್ಕೆ ಊಟಕ್ಕೆ ಹಾಕಿ, ಒಂದು ಬಟ್ಟೆ ದಾನ ಕೊಡಿ, ವಸ್ತ್ರದಾನ ಕೊಡಿ. ಅಲ್ಲಿ ಯಾರು ಪ್ರಧಾನ ಅರ್ಚಕರು ಯಾರು ಇರ್ತಾರೆ, ಅವರು ಬ್ರಾಹ್ಮಣರಾಗಿರಲಿ ಬೇರೆಯವರಾಗಿರಲಿ, ದಯವಿಟ್ಟು ಅವ್ರಿಗೆ ವಸ್ತ್ರದಾನ ಕೊಡಿ. ಅವ್ರಿಗೆ ಒಂದು ಕಾಲಿಗೆ ಒಂದು ಜೊತೆ ಚಪ್ಪಲಿ ಕೊಡಿ. ನಿಮಗೆ ಅದ್ರ ಶುಭ ಫಲವನ್ನು ಕೊಡ್ತೀರಿ. ಯಾವತ್ತು ನಾವು ದಾನವನ್ನು ಕೊಟ್ಟಾಗ ಅದು ಪ್ರಕೃತಿ ಇಟ್ಕೊಳ್ಳಲ್ಲ, ಅದು ನಿಮಗೆ ರಿಟರ್ನ್ ಕೊಡುತ್ತೆ. ನಾವೇನಾದರೂ ಒಂದು ಉಪಕಾರ ಅಂತ ಮಾಡಿದಾಗ ಪ್ರತ್ಯುಪಕಾರವಾಗಿ ನಮ್ಗೆ ಏನಾದ್ರು ಒಂದು ಯಾವುದಾದ್ರು ರೂಪದಲ್ಲಿ ಅಗೋಚರವಾದ ಒಂದು ದೈವಿ ಶಕ್ತಿ ನಮಗೆ ಹೆಲ್ಪ್ ಮಾಡ್ತಾನೆ ಇರುತ್ತೆ, ಸಹಾಯ ಮಾಡ್ತಾನೆ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ದಯವಿಟ್ಟು ಈ ವರ್ಷ ಸ್ವಲ್ಪ ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆಯಾಗಿ ತಗೊಳ್ಳಿ, ಗುರುವನ್ನು ಪ್ರಾರ್ಥನೆ ಮಾಡಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ತುಲಾರಾಶಿ ಬಗ್ಗೆ ಈ ವರ್ಷ ತುಲಾರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅಂತಂದರೆ ಶುಕ್ರ ಅಧಿಪತಿ ಆಗಿದ್ರು ಕೂಡ ನೋಡಿ, ವೃಷಭ ರಾಶಿಯಲ್ಲಿ ತುಲಾರಾಶಿಯವರಿಗೆ ಇಬ್ಬರಿಗೂ ಅಧಿಪತಿನೇ ಶುಕ್ರ. ಅವನು ಯಥೇಚ್ಛವಾಗಿ ಶುಕ್ರ ದೇಶ ಕೊಡ್ಬೋದು. 18 ವರ್ಷ, ಕೆಲವರು 36 ವರ್ಷ ನಡೆಸ್ತಾನೆ. ಆದರೆ ಈ ವರ್ಷ ಚಾಂಡಾಳದಲ್ಲಿ ಗುರು ಅವರಿಬ್ಬರಿಗೂ ಕೂತ್ಕೊಂಡಾಗ ವೃಷಭ ಮತ್ತು ತುಲಾರಾಶಿಯವ್ರಿಗೆ ಅಲ್ಲಿ ಹೊಡೆತ ಜಾಸ್ತಿ ಬೀಳ್ತದೆ. ಅದರಲ್ಲೂ ತುಲಾರಾಶಿಯವ್ರಿಗೆ ಚಿತ್ತಾ ನಕ್ಷತ್ರದಲ್ಲಿ, ವಿಶಾಖ ನಕ್ಷತ್ರ ನಾನು ಹೇಳ, ಚಿತ್ತಾ ನಕ್ಷತ್ರದವ್ರಿಗೆ ಚಂಚಲ ಮನಸ್ಸನ್ನು ಕೊಡ್ತಕ್ಕಂಥದ್ದು. ಅವರು ಒಳ್ಳೆಯವರಾಗಿದ್ರು ಕೂಡ ಅಷ್ಟೊಂದು ಅವ್ರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೊಡಲ್ಲ. ಮನಸ್ಸು ಸ್ಥಿತಿಲ್ಲದಲ್ಲಿ ಇಡಲ್ಲ. ಅವ್ರಿಗೆ ಎಲ್ಲೋ ಒಂದು ಎಳ್ಕೊಂಡು ಹೋಗ್ತಾನೇ ಇರ್ತಾನೆ. ಬೇರೆ ಕಡೆಗೆ ದುಷ್ಟಗಳ ಸವಾಸ ಮಾಡ್ತಕ್ಕಂಥದ್ದು, ಕಳ್ಳತನ ಮಾಡ್ತಕ್ಕಂಥದ್ದು, ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು, ಲಂಚವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ನನಗೇನು ಹಿಂದೆ ಹೋದ ವರ್ಷದಲ್ಲಿ ಅವನು ಏನು ಬೇಡಪ್ಪ, ನಾನು ಏನು ಮಾಡೋದು ಬೇಡ ಅಂದರೆ, ಈ ವರ್ಷದಲ್ಲಿ ಅವನಿಗೆ ಜ್ಞಾನದ ಏನು, ನಾನು ಏನಾದ್ರು ಮಾಡಬೇಕು, ಬೇಗ ಶ್ರೀಮಂತನಾಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಆಸೆ ಜಾಸ್ತಿ ಆಗ್ತದೆ. ಅವನಲ್ಲಿ ಕೆಟ್ಟ ಒಂದು ಗುಣಗಳು ಜಾಸ್ತಿ ಆಗ್ತದೆ. ಆದ ರೀತಿ ಚಿತ್ತಾ ನಕ್ಷತ್ರದವರು ನೀವು ದಯವಿಟ್ಟು ನರಸಿಂಹ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ಎಲ್ಲಿದೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ. ನನಗೆ ತಿಳಿದಿರೋ ಮಟ್ಟಿಗೆ ನಮ್ಮ ದಕ್ಷಿಣ ಭಾರತದಲ್ಲಿ ನನಗೆ ತಿಳಿದ ಮಟ್ಟಿಗೆ ಜೀವಂತವಾಗಿ ಇವತ್ತೂ ಉಸಿರಾಡ್ತಾ ಇದ್ದಾರೆ ಅಂತಂದರೆ 3 ಕ್ಷೇತ್ರಗಳು. ಒಂದು ತಮಿಳುನಾಡಲ್ಲಿ ಅತ್ತಿಮಗ್ಗ ಅಂತ ಇದೆ, ದಯವಿಟ್ಟು ಹೇಳ್ತೀನಿ ಕೇಳಿ, ನರಸಾಪುರ ಅಂತೇಳಿ. ಅಲ್ಲಿ ಇವತ್ತೂ ಕಂಬದಲ್ಲಿ, ದಕ್ಷಿಣ ಭಾರತದಲ್ಲಿ ಕಂಬದಲ್ಲಿ ನಿಂತಿರ್ತಕ್ಕಂಥ ನರಸಿಂಹಸ್ವಾಮಿ. ಇವತ್ತು ನೀವು ಹೋಗಿ ಅಲ್ಲಿ ಆ ಪುಣ್ಯಕ್ಷೇತ್ರದಲ್ಲಿ ನೋಡ್ಬೋದು, ಸ್ವಾಮಿಯ ಒಂದು ಪಾದವಿದೆ.
ಕಳ್ಳರು 4 ಜನ ಬಂದಾಗ ಅವ್ರನ್ನ ಓಡಿಸೋದಕ್ಕೋಸ್ಕರ ತಾನಾಗೆ ಕಂಬದಿಂದ ಎದ್ದು ಬಂದು ಒಡೆದಿರ್ತಕ್ಕಂಥದ್ದು ಮರ. ಇವತ್ತೂ ಅದನ್ನು ಮರ ಮುರ್ಕೊಂಡು ಆ ಕಳ್ಳರಿಗೆ ಓಡಿಸಿರ್ತಕ್ಕಂಥದ್ದು ನರಸಿಂಹಸ್ವಾಮಿ ಆ ಮರ ಮುರಿದಿರೋ ರೆಪ್ಪೆನ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ಆಮೇಲೆ ಸ್ವಾಮಿದು ಪಾದ ಎದ್ದು ಬಂದು ಕಂಬದಿಂದ ಎದ್ದು ಬಂದು ಮಡಗಿರ್ತಕ್ಕಂಥ ಪಾದ ಇವತ್ತು ನಾವು ನೋಡ್ಬೋದು. ತಮಿಳುನಾಡಲ್ಲಿ ಅತ್ತಿಮಗ್ಗ ಅಂತಿದೆ, ಬೇರಿಕೆ ಹತ್ರ ಅತ್ತಿಮಗ್ಗದ ಪಕ್ಕದಲ್ಲೇ ನರಸಾಪುರ ಅಂತ, ಆ ನರಸೀಪುರ ಅಂತಾನೇನೆ ಅವನಿಗೆ ಹೆಸರು. ಅಲ್ಲಿ ಅಲ್ಲಿ ಪುಣ್ಯಕ್ಷೇತ್ರ ಅದು ಒಂದು. ಈ ಕಡೆ ಮಾಗಡಿ ಸಾವಂದುರ್ಗದಲ್ಲಿ ಇವತ್ತು ಜೀವಂತವಾಗಿ ಬಂಡೆಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಇವತ್ತು ಜೀವಂತವಾಗಿ ನಾವು ನೋಡಬಹುದು. ಉಸಿರಾಡ್ತಾ ಇದ್ದಾನೆ ನರಸಿಂಹಸ್ವಾಮಿ. ಯಾಕೆಂದ್ರೆ ಉದಾಹರಣೆಗೆ ಅಲ್ಲಿ ಅಭಿಷೇಕ 7:15 ಮಾಡ್ತಾರೆ, ಬೆಳಗಿನ ಜಾವ 7:15 ಮಾಡ್ತಾರೆ. ಅವ್ರು ನೋಡ್ಬೋದು ನೀವು. ಆ ಎಳ್ನೀರಾಗ್ಲಿ ನೀರಾಗ್ಲಿ ಉಯ್ತಾ ಇರ್ಬೇಕಾದ್ರೆ ಮೂಗಿಂದ ಗುಳ್ಳೆಗಳು ಬರ್ತವೆ. ಆ ಸ್ವಾಮಿ ಉಸಿರಾಡ್ತಕ್ಕಂಥದ್ದು ಇವತ್ತೂ ಕೂಡ ಪ್ರತೀತಿ ಏನಂದ್ರೆ ಅಲ್ಲಿ ಕರ್ಪೂರ ಒಳಗಡೆ ಗರ್ಭದ ಗುಡಿಲಿ ಅಣಿಸಲ್ಲ. ಅಣಿಸಿದ್ರು ಕೂಡ ಪಟ್ಟಂತ ಆರಿಸ್ಬಿಡ್ತಾರೆ ಕರ್ಪೂರ. ನಾವು ನೋಡಿದವರು ಏನಪ್ಪ ಪೂಜೆ ಇವಾಗ ತಾನೇ ಮಂಗಳಾರತಿ ಮಾಡಿದ್ರು ಕರ್ಪೂರ ಹಿಂಗ ಆರಿಸ್ಬಿಟ್ರು ಅಂತಾರೆ. ಆ ಕರ್ಪೂರದಲ್ಲಿ ಬರ್ತಕ್ಕಂಥ ಹೊಗೆ ಅದು ಸ್ವಾಮಿಗೆ ತಗಲಬಾರ್ದು ಅಂತೇಳಿ ಹಂಗೆ ಆರಿಸ್ಬಿಡ್ತಾರೆ, ಉಸಿರು ಕಟ್ಟಿಬಿಡುತ್ತೆ. ಹೌದು, ಅಂತ ಒಂದು ಪುಣ್ಯಕ್ಷೇತ್ರ. ಮತ್ತೆ ನಾವು ಹೋಗ್ಬೇಕಾದ್ರೆ ಕದಿರಿಗೆ ಹೋಗ್ಬೇಕು, ಆಂಧ್ರದಲ್ಲಿ ಇರ್ತಕ್ಕಂಥ ಕದಿರಿ. ಈ 3 ಪುಣ್ಯಕ್ಷೇತ್ರಗಳಲ್ಲಿ ಆ ತುಲಾರಾಶಿಯವರು ಚಿತ್ತ ನಕ್ಷತ್ರದವರು. ಈ 3 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೆ ನೀವು ಹೋಗಿ ಆ ಸ್ವಾಮಿಯ ಸೇವೆಯನ್ನು ಮಾಡಿ ಖಂಡಿತವಾಗೂ ನಿಮಗೆ ಶುಭ ಫಲವನ್ನು ಸಿಗುತ್ತೆ. ಶುಕ್ರನ ಅನುಗ್ರಹ ನಿಮಗಾಗುತ್ತೆ. ಖಂಡಿತವಾಗೂ ನಿಮಗೆಲ್ಲರಿಗೂ ಚೆನ್ನಾಗಾಗುತ್ತೆ. ಗುರುಜಿ, ವೃಶ್ಚಿಕ ರಾಶಿ ಬಗ್ಗೆ. ವೃಶ್ಚಿಕ ರಾಶಿಯವರಿಗೆ ಕುಜ ಅಧಿಪತಿಯಾಗಿರ್ತಾನೆ, ಮಂಗಳ ಗ್ರಹ. ಯಾಕಂದರೆ ವೃಶ್ಚಿಕ ರಾಶಿಯಲ್ಲಿ ಈ ವರ್ಷ ಅಂತೂ ತುಂಬ ಚೆನ್ನಾಗಿದೆ ಅವ್ರಿಗೆ. ಯಾಕಂದರೆ ಶುಕ್ರದೇಶ ನಡೆಯುತ್ತೆ ಅವ್ರಿಗೆ. ನೋಡಿ, ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಮಾಡ್ತಾರೆ, ಎಲ್ಲೆಲ್ಲೂ ಹೋಗ್ಬೇಕಾಗಿರೋ ಎಲ್ಲ ಸ್ನೇಹಿತರುಗಳು ಸಿಗ್ತಾರೆ. ನಮಗೆ ಗೊತ್ತಿಲ್ಲದೆ ಇದ್ದಂಗೆ, ಅವ್ರಿಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ಇದ್ದಂಗೆ, ಅದರಲ್ಲೂ ಎಕ್ಸ್ಪೆಷಲಿ ಅನುರಾಧ ನಕ್ಷತ್ರದವ್ರಿಗೆ ರಾಜಯೋಗ ಇದೆ ವೃಶ್ಚಿಕ ರಾಶಿಲಿ. ಅಷ್ಟು ಚೆನ್ನಾಗಿದೆ. ಅವ್ರ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ ಖುಷಿ ಖುಷಿಯಾಗಿ ವೃಶ್ಚಿಕ ರಾಶಿಯವ್ರಿಗೆ. ಆಮೇಲೆ ಕನ್ಯಾ ಶಾಪಿಂಗ್ ಅಂದ್ರೆ ಇಷ್ಟ ಅಲ್ವಾ, ಹೊಸ ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಖರೀದಿ ಮಾಡೋದಕ್ಕಂದ್ರೆ ಅವ್ರಿಗೆ ಶುಕ್ರದೇಶ ಅಷ್ಟು ಚೆನ್ನಾಗಿ ನಡೀತದೆ. ಯಾಕಂದ್ರೆ ಕುಜ ಅಷ್ಟು ಚೆನ್ನಾಗಿ ಕೊಡ್ತಾನೆ ಅವ್ರಿಗೆ, ಮಂಗಳ ಗ್ರಹ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೊಡ್ತಾರೆ. ದೇವತಾ ಕಾರ್ಯಗಳು ನಡೆಯುತ್ತೆ, ಮನೆ ಒಳಗಡೆ ಶುಭ ಕಾರ್ಯಗಳು ನಡೆಯುತ್ತೆ. ಬಂಧುಗಳೇ, ಎಷ್ಟು ಚೆನ್ನಾಗಿದೆ ಅಂದರೆ ವೃಶ್ಚಿಕ ರಾಶಿಯವ್ರಿಗೆ, ಅದರಲ್ಲಿ ಎಕ್ಸ್ಪೆಷಲಿ ಆಗಿರೋ ಅನುರಾಧ ನಕ್ಷತ್ರದವ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷ ಅಂತೂ ನೀವು ಯಥೇಚ್ಛವಾಗಿ ಚೆನ್ನಾಗಿ ಸಂತೋಷವಾಗಿ ಕಾಲ ಕಳೀತೀರಾ, ಮನೆ ಕಟ್ತೀರಾ. ಮನೆ ಒಳಗಡೆ ಶುಭ ಕಾರ್ಯಗಳು ಅಂದರೆ ವಿವಾಹಗಳು ನಡೆಯುತ್ತವೆ, ಪುಣ್ಯ ಕಾರ್ಯಗಳು ನಡೀತದೆ. ಯಥೇಚ್ಛವಾಗಿ ಶುಭ ಕಾರ್ಯಗಳಿಗೆ ಆತಿಥ್ಯವನ್ನು ಕೊಡ್ತೀರಾ. ಆಮೇಲೆ ಯಾತ್ರೆಯನ್ನು ಮಾಡ್ತೀರಾ, ಆಮೇಲೆ ಹೊಸ ಹೊಸ ಖರೀದಿಯನ್ನು ಮಾಡ್ತೀರಾ. ಶುಭ ಫಲವನ್ನು ಕೊಡ್ತಕ್ಕಂಥದ್ದು ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಗುರುಜಿ, ಧನುಸ್ಸು ರಾಶಿಯವರಿಗೆ ನೋಡಿ, ಗುರು ಅಧಿಪತಿ ಆಗಿರ್ತಾನೆ. ಅದರಲ್ಲಿ ಪೂರ್ವಾಷಾಢ ನಕ್ಷತ್ರದವರಿಗೆ ವಾಹನದಲ್ಲಿ ಗಂಡಾಂತರ ಕತ್ತಕ್ಕಂಥದ್ದು. ದಯವಿಟ್ಟು ವಾಹನ ಹೊಸದಾಗಿ ಖರೀದಿ ಮಾಡಬೇಡಿ. ಧನುಸ್ಸು ರಾಶಿಯವರಿಗೆ ಗುರು ಅಂತ ಒಂದು ಸ್ಥಾನದಲ್ಲಿ ಕುಂತ್ಕೊಂಡಿರ್ಬೇಕಾದ್ರೆ ಆ ನಕ್ಷತ್ರದವ್ರಿಗೆ, ಪೂರ್ವಾಷಾಢ ನಕ್ಷತ್ರದವ್ರಿಗೆ ಖಂಡಿತವಾಗೂ ಚೆನ್ನಾಗಿಲ್ಲ. ಇನ್ನು ಮಿಕ್ಕಿದ ಉಳಿದ ನಕ್ಷತ್ರಗಳಿಗೆ ತುಂಬ ಚೆನ್ನಾಗಿದೆ. ರಾಶಿ ನಕ್ಷತ್ರದಲ್ಲಿ ನೋಡಿ, 3 ರಾಶಿಯವರಿಗೆ ಒಂದೇ ರಾಶಿಯಲ್ಲಿ 3 ನಕ್ಷತ್ರಗಳು. ಆ ನಕ್ಷತ್ರದ ಪೂರ್ವಾಷಾಢ ನಕ್ಷತ್ರದ ದಯವಿಟ್ಟು ನೀವು ವಾಹನದಲ್ಲಿ ಹೋಗ್ಬೇಕಾದ್ರಾಗಲಿ ಕೇರ್ಫುಲ್ಲಾಗಿ ಹೋಗಿ. ಏನಾದರೂ ಒಂದು ಮೃತ್ಯುಂಜಯನ ಆರಾಧನೆ ಮಾಡಿ, ಶಿವನ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡಿಸಿ, ಸಂಕಲ್ಪ ಮಾಡಿಸಿ. ಖಂಡಿತವಾಗ ಆ ರಾವು ಗಂಡಾಂತರಗಳು, ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು, ಮತ್ತು ಕೋರ್ಟು ಕಚೇರಿಯಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ಅಶುಭವನ್ನು ಕೊಡ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರದವ್ರಿಗೆ. ಖಂಡಿತವಾಗೂ ಆರೋಗ್ಯದಲ್ಲಿ ಪರಿಣಾಮ ಬೀರ್ತದೆ. ಹುಷಾರಾಗಿರಿ. ದಯವಿಟ್ಟು ನೀವು ದತ್ತನ ಆರಾಧನೆಯನ್ನು ಮಾಡಿ. ಗುರು ಅರಳಿ ಮರದ ಹತ್ರಕ್ಕೆ ಹೋಗಿ, ಹತ್ತಿ ವೃಕ್ಷಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿ, ಆ ಪ್ರಕೃತಿಗೆ ಏನಾದರೂ ಒಂದು ದಾನವನ್ನು ಮಾಡಿ, ಒಂದು 4 ಜನ ಕೂಟಕ್ಕೆ ಹಾಕಿ. ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಗುರುಗಳೇ ಇವಾಗ ನಮ್ಮ ಪೂರ್ವಾಷಾಢ ಗೊತ್ತಿಲ್ಲ, ನಾವು ಆ ರಾಶಿಯಲ್ಲಿ ಇದ್ದೀವಿ ಅಂತಾರೆ. ದಯವಿಟ್ಟು ಆ ರಾಶಿಯಲ್ಲಿದ್ದರೆ ನೀವು ಮಾಡ್ಬೋದು. ಆ ನಕ್ಷತ್ರದವರೇ ಮಾಡಬೇಕು ಅಂತಿಲ್ಲ. ಆ 3 ರಾಶಿಯಲ್ಲಿ ಯಾರ್ಯಾರಿದ್ದಾರೆ ಖಂಡಿತವಾಗಿ ಅವ್ರಿಗೆಲ್ಲ ಮಾಡಿ. ರಾಶಿಯಲ್ಲಿದ್ದವ್ರಿಗೆ ನೀವು ಮಾಡಿ. ಅದರ ಫಲವನ್ನು, ಪ್ರತಿಫಲವನ್ನು ನೀವು ತಗೊಳ್ಳಿ. ಖಂಡಿತವಾಗೂ ನಿಮಗೆ ಶುಭ ಫಲವಾಗುತ್ತೆ. ಗೋಮಾತೆಯನ್ನು ಪೂಜೆ ಮಾಡಿ. ಅದರಲ್ಲಿ ಹಳ್ಳಿಕಾರು ಹಸುಗಳನ್ನ, ಈ ಸೀಮೆ ಹಸುಗಳಿಗೆ ಹೋಗಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಹಳ್ಳಿಕಾರು ಹಸು ಎಲ್ಲಿದೆ ಅಲ್ಲಿಗೆ ಹೋಗಿ ಆ ಗೋಮಾತೆಯನ್ನು ಬಾಲವನ್ನು ತೊಳೆದು, ಮುಖವನ್ನು ತೊಳೆದು, ಪಾದವನ್ನು ತೊಳೆದು, ಬಾಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಆ ತಾಯಿಯ ಒಂದು ಗಂಜಲವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ.
ಸಾಧ್ಯವಾದರೆ ಮಕ್ಕಳನ್ನೂ ಹೊಟ್ಟೆ ಒಳಗಡೆಯಿಂದ ಕಳಿಸಿ, ಓಕೆ ಹಿಂಗೆ ಒಳಗಡೆಯಿಂದ ಕೆಳಗಡೆಯಿಂದ ಓಕೆ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೊಟ್ಟೆ ಒಳಗಡೆಯಿಂದ ಗೋಮಾತೆಯಿಂದ ಹೊಟ್ಟೆ ಒಳಗಡೆಯಿಂದ ತೊಗೊಂಡ್ರು ಕೂಡ ತುಂಬ ಒಳ್ಳೆಯದು. ಗೋಪೂಜೆ ಸಂರಕ್ಷಣೆಯನ್ನು ಮಾಡಿ ಗೋಪೂಜೆಯನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆ ರಾಶಿಯವ್ರಿಗೆ ಪೂರ್ವಾಷಾಢ ನಕ್ಷತ್ರದವ್ರಿಗೆ ಮಾತ್ರ. ಮಿಕ್ಕಿದವರು ನಾವು ಮಾಡ್ಬೋದು ಅನ್ನೋ ಮಾಡಿ, ಖಂಡಿತವಾಗೂ ಮಾಡಿ, ಏನು ತೊಂದರೆ ಇಲ್ಲ. ಓಕೆ ಗುರುಜಿ, ಮಕರ ರಾಶಿ. ಮಕರ ರಾಶಿಯವ್ರಿಗೆ ಈ ವರ್ಷ ಆ ಮಕರ ಮತ್ತು ಕುಂಭರಾಶಿಗೆ ಶನಿ ಅಧಿಪತಿ ಆದರೂ ಕೂಡ ಈ ವರ್ಷ ಎಲ್ಲಿಲ್ಲದ ಸುಖ ಸಂತೋಷ ನಿಮಗೆ ಸಿಗುತ್ತೆ ಬಂಧುಗಳೇ. ಯಾಕೆಂದರೆ ಶ್ರವಣ ನಕ್ಷತ್ರ ಆಗಿರ್ಬೋದು, ಉತ್ತರಾಷಾಢ ನಕ್ಷತ್ರ ಆಗಿರ್ಬೋದು, ನೀವೆಲ್ಲರನ್ನು ತುಂಬ ಸಂತೋಷದಿಂದ ಕಾಲ ಕಳೀತಕ್ಕಂಥದ್ದು. ಶನಿ ಪರಮಾತ್ಮ ಏನು ಮಾಡ್ತಾನೆ, ನೀಚ ಸ್ಥಾನಕ್ಕೆ ಅಂದರೆ ಬೇರೆ ಅನ್ಯಗ್ರಹಗಳಿಗೆ ಹೋಗ್ತಾ ಇದ್ದಾನೆ ನಿಮ್ಮ ರಾಶಿಗೆ ಬಿಟ್ಟು. ಹಾಗಾಗಿ ನಿಮಗೆ ಶುಕ್ರ ದೇಶ ನಡೀತದೆ, ಗುರುಬಲ ಚೆನ್ನಾಗಿರ್ತದೆ, ಬುಧನ ಸ್ಥಾನ ನಿಮಗೆ ತುಂಬ ಚೆನ್ನಾಗಿದೆ, ಮನೆ ಒಳಗಡೆ ನೆಮ್ಮದಿಯಾದ ವಾತಾವರಣ ಇರುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ, ಹೊಸ ವಾಹನಗಳನ್ನು ಖರೀದಿ ಮಾಡ್ತೀರಿ, ನೀವೆಲ್ಲ ತುಂಬ ಚೆನ್ನಾಗಿರ್ತೀರಿ ಬಂಧುಗಳೇ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನಿದೇವರನ್ನ ಆರಾಧನೆ ಮಾಡಿ, ಎಳ್ಳೆಣ್ಣೆಯನ್ನು ದಾನ ಮಾಡಿ, ಎಳ್ಳನ್ನು ದಾನ ಮಾಡಿ, ಖಂಡಿತವಾಗಿ ನಿಮಗೆಲ್ಲರಿಗೂ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಮತ್ತು ವಾಹನ ಖರೀದಿ ಮಾಡುತ್ತೀರಿ, ಶುಭವಾಗುತ್ತೆ ನಿಮಗೆ. ಕೋರ್ಟ್ ಕಚೇರಿಗಳಲ್ಲಿ ಜಯ ತಂದು ಕೊಡ್ತಕ್ಕಂಥ ಕಾಲ ನಿಮಗೆ. ಸ್ಥಾನ ಪಲ್ಲಟನ ಆಗ್ತಕ್ಕಂಥದ್ದು, ಇವಾಗ ಇರ್ತಕ್ಕಂಥ ಸ್ಥಾನ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಬಂಧುಗಳೇ. ಮಕರ ರಾಶಿಯವ್ರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು, ಶನಿಯ ಒಂದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮ್ಮನ್ನೆಲ್ಲ ಚೆನ್ನಾಗಿ ಇಡ್ತಾನೆ, ಸುಖ ಸಂತೋಷದಿಂದ ನೆಮ್ಮದಿಯಾದ ಕಾಲ ಕಳೀತೀರಿ. ಓಕೆ, ಇನ್ನು ಮುಂದಿನ ರಾಶಿ ಕುಂಭರಾಶಿ ಬಗ್ಗೆ ಹೇಳಿ ಗುರುಜಿ. ಕುಂಭರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಅದರಲ್ಲಿ ಶತಬೀಜ ನಕ್ಷತ್ರದವರಿಗೆ, ಧನಿಷ್ಠ ನಕ್ಷತ್ರದವ್ರಿಗೆ ಅಷ್ಟೊಂದು ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಿಲ್ಲ. ನೋಡಿ, ಇಂದಿನ ರಾಶಿ ಬಂದು ಮಕರ ರಾಶಿಗೆ ಶನಿ ಎಷ್ಟು ಉಚ್ಚ ಸ್ಥಾನದಲ್ಲಿ ಅವ್ರಿಗೆ ಶುಕ್ರನ ಕೊಡ್ತಾನೆ, ಎಷ್ಟು ಆದಾಯವನ್ನು ಕೊಡ್ತಾನೆ. ಕುಂಭ ಮಕರ ರಾಶಿಗೆ ಎರಡು ರಾಶಿಗೂ ಅಧಿಪತಿಯು ಶನಿನೇ ಆದರೂ ಕೂಡ ನೋಡಿ ಕುಂಭ ರಾಶಿಗೆ ಅಷ್ಟೊಂದು ಫಲ ಕೊಡಲ್ಲ. ಯಾಕೆ ಅಂತಂದರೆ ಆ ರಾಶಿಯಲ್ಲಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಶತಬೀಜ ಧನಿಷ್ಠ ನಕ್ಷತ್ರದವ್ರಿಗೆ ಖಂಡಿತವಾಗೂ ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು, ಅತಿವೃಷ್ಟಿ ಆಗ್ತಕ್ಕಂಥದ್ದು, ನೀವು ಹೋಗ್ತಾ ಇರಬೇಕಾದ್ರೆ ಎಲ್ಲಾದ್ರಾಗಲಿ ಅನಾಹುತ ಜರುಗ್ತಕ್ಕಂಥದ್ದು, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಕ್ಕಂಥದ್ದು, ನಿಮ್ಮ ಮೇಲೆ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು, ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ಅಷ್ಟೊಂದು ಸುಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಆಗಲ್ಲ. ದಯವಿಟ್ಟು ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೀವು ಶನಿದೇವರ ಸನ್ನಿಧಿಗೆ ಹೋಗಿ, ಇಲ್ಲ ಮಾರುತಿ ಮಂದಿರಕ್ಕೆ ಹೋಗಿ ಕೇಸರಿ, ಹಣೆಗೆ ಕೇಸರಿಯನ್ನು ಇಡ್ತಕ್ಕಂಥದ್ದು ಮಾಡಬೇಕು. ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಕೂಷ್ಮಾಂಡವನ್ನು ದಾನವನ್ನಾಗಿ ಕೊಡಬೇಕು. ಅದು ಕೊಟ್ಟಾಗ ನಿಮಗೆ ಫಲವನ್ನು ಸಿಗುತ್ತೆ. ಕೂಷ್ಮಾಂಡ ಅಂದರೆ ರುದ್ರಾಂಶ ಸಂಭೂತ. ಶನಿದೇವರಿಗೆ ರುದ್ರನ ಕಂಡ್ರೆ ಶಿವಪ್ರಿಯ ಅಂತ ಹೆಸರು, ತುಳಸಿ ಪ್ರಿಯ ಅಂತ ಹೆಸರು. ಯಾಕೆಂದರೆ ಶಿವನ ಕಂಡ್ರೆ ಅಷ್ಟೊಂದು ಅಭಿಮಾನ. ಶನೇಶ್ಚರ ಅಂದ್ರೇ ಚರ, ಸ್ಥಿರ ಅಲ್ಲ, ಚರ. ಆಗಲೇ ಶನೇಶ್ವರ ಶಿವನ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಪರಮೇಶ್ವರ ಶನೇಶ್ವರನಿಗೆ. ಅಂಥದ್ದು ನೀವು ಶಿವಾಲಯಕ್ಕೆ ಹೋಗಿ ಕೂಷ್ಮಾಂಡವನ್ನು ದಾನ ಮಾಡಿ, ಅಲ್ಲಿ ಶನೇಶ್ವರನಿಗೆ ಕೂಷ್ಮಾಂಡ ದೀಪವನ್ನು ಅಂಟಿಸಿ, ಎಳ್ಳೆಣ್ಣೆ ದಾನ ಮಾಡಿ, ಕಪ್ಪು ವಸ್ತ್ರಗಳನ್ನು ದಾನ ಮಾಡಿ ಪ್ರಧಾನ ಅರ್ಚಕರಿಗೆ ಅಲ್ಲಿ ಕೊಡಿ, ಬಟ್ಟೆಗಳನ್ನು ಕೊಡಿ, ಎಳ್ಳೆಣ್ಣೆ ದೀಪವನ್ನು ಅಂಟಿಸಿ, ಎಳ್ಳು ಬತ್ತಿಯನ್ನು ಅಂಟಿಸಿ. ನೀವು ದಯವಿಟ್ಟು ಈ ಕೆಲಸವನ್ನು ಮಾಡಿ, ಖಂಡಿತವಾಗೂ ನಿಮಗೆ ಶುಭ ಫಲವನ್ನು ಕೊಡ್ತದೆ. ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಆಸ್ತಿ ಖರೀದಿ ಮಾಡಬೇಕಾದ್ರಾಗಲಿ ಹುಷಾರಾಗಿ ಖರೀದಿ ಮಾಡಿ, ನೋಡಿಕೊಂಡು ಖರೀದಿ ಮಾಡಿ. ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಆಲೋಚನೆಯನ್ನು ಮಾಡಿ ದಯವಿಟ್ಟು ಮುಂದುವರಿರಿ, ನಿಮಗೆ ಖಂಡಿತವಾಗೂ ಒಳ್ಳೆಯದಾಗಲಿ. ಆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಎಸ್ಪೆಷಲಿ ಧನಿಷ್ಠ ಮತ್ತು ಶತಬೀಜ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿರಿ. ಹಾಗೆ ಕೊನೆಯ ರಾಶಿ ಗುರೂಜಿ, ಮೀನರಾಶಿ ಬಗ್ಗೆ ಹೇಳೋದಾದ್ರೆ. ಮೀನರಾಶಿಯವ್ರಿಗೆ ನಿಮಗೆ ಗುರು ಅಧಿಪತಿ ಆದ್ರೂ ಕೂಡ ನೀಚ ಸ್ಥಾನದಲ್ಲಿ ಕುಂತ್ಕೊಂಡಿರ್ತಕ್ಕಂಥದ್ದು ಗುರು. ಯಾಕಂದರೆ ಅಧಿಪತಿ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. 2 ನಕ್ಷತ್ರದವ್ರಿಗೆ ಚೆನ್ನಾಗಿದೆ, ರೇವತಿ ನಕ್ಷತ್ರದವ್ರಿಗೆ ತುಂಬ ಚೆನ್ನಾಗಿಲ್ಲ. ಮಾನಸಿಕವಾಗಿ ಅವರು ನೊಂದುಕೊಂಡು ಯಾವುದೋ ಒಂದು ಕಾರ್ಯದಲ್ಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರಿಗೆ ಮನಃಶಾಂತಿನೇ ಸಿಕ್ಕಿರಲ್ಲ. ರೇವತಿ ನಕ್ಷತ್ರದವ್ರಿಗೆ ಒಂದು ಭೂಮಿ ಖರೀದಿ ಆಗಿರ್ಬೋದು, ಒಂದು ವಾಹನ ಖರೀದಿ ಆಗಿರ್ಬೋದು, ಮತ್ತೊಂದು ಯಾವುದೇ ಒಂದು ಆಗಲಿ ಖಂಡಿತವಾಗೂ ಅವ್ರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಿಲ್ಲ. ನೀವೇನು ಮಾಡಬೇಕು ಅಂದರೆ ಔಡುಂಬರ ವೃಕ್ಷಕ್ಕೆ ಹೋಗಿ ಖಂಡಿತವಾಗೂ ಅಲ್ಲೊಂದು ಪೂಜೆಯನ್ನು ಮಾಡಿ, ಆ ವೃಕ್ಷವನ್ನು 7 ವಾರಗಳ ಕಾಲ ಗುರುವಾರ ಹೋಗಿ ಅಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಶ ಶಿವರೂಪಾಯ ವೃಕ್ಷರಾಜಾಯಿತೆ ಎನ್ನುವ ಈ ಮಂತ್ರವನ್ನು ತ್ರಿಮೂರ್ತಿಗಳ ಸಂಗಮನೆ ಹತ್ತಿ ವೃಕ್ಷದಲ್ಲಿ, ಅರಳಿ ವೃಕ್ಷದಲ್ಲಿ ಖಂಡಿತವಾಗೂ ಆ ವೃಕ್ಷಗಳಿಗೆ ಹೋಗಿ, ಅರಳಿ ವೃಕ್ಷಕ್ಕಾಗಲಿ ಇಲ್ಲ ಹತ್ತಿ ವೃಕ್ಷಕ್ಕಾಗಲಿ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಿದಾಗ ಖಂಡಿತವಾಗಿ ಆ ದತ್ತನ ಕೃಪೆ ನಿಮಗಾಗ್ತದೆ. ಎಲ್ಲಾದ್ರೂ ದತ್ತನ ದೇವಾಲಯ ಇದ್ದರೆ, ವಿಶೇಷವಾಗಿ ಗಾಣಗಾಪುರ
ಅಲ್ಲಿ ದತ್ತ ಪಾದುಕೆಯನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲ ಎಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ದತ್ತನ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಆ ಗುರು ಮಂತ್ರವನ್ನು ಪಠನೆ ಮಾಡಿಕೊಂಡು, ದತ್ತನ ಮಂತ್ರವನ್ನು ಪಠನೆ ಮಾಡಿಕೊಂಡು ಅಲ್ಲಿ ನೀವು ಒಂದು 10 ನಿಮಿಷ ಕುಂತಿದ್ದು ಬನ್ನಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮೀನರಾಶಿಯವರಿಗೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥವನು ಆ ಪರಮೇಶ್ವರ ಗುರು ಅಧಿಪತಿಯಾಗಿ ನಿಮಗಿರ್ತಾನೆ. ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಕಡಲೆಕಾಳು 1 ಕಾಲು kg ಕಡಲೆಕಾಳನ್ನು ಅಲ್ಲಿ ಪ್ರಧಾನ ಅರ್ಚಕರಿಗೆ ದಾನವಾಗಿ ಕೊಡಿ. ಇಲ್ಲಾಂದರೆ ಕಡಲೆ ಪಪ್ಪನ್ನಾದರೂ ಕೊಡಿ. ಹೊರಗಡ್ಲೆ ಅಂತೀವಲ್ಲ 1 ಕಾಲು kg, ಅದು ಶಾಸ್ತ್ರ. ಕಾಲು ಅಂತಕ್ಕಂಥದ್ದು 4 ಆಣಿ ಅಂತಕ್ಕಂಥದ್ದು ಅದೊಂದು ಶಾಸ್ತ್ರ. ಈಗ ಒಂದು 12 ಎಲೆ 11 ಎಲೆ ಈ ಥರ ನಾವು ಒಂದು ಪೂಜೆಗಿಟ್ಟಾಗ ಅದು ಒಂದಕ್ಕೊಂದು ಪ್ರತೀತಿ ಇದೆ. ಅದರ ಮುಂದಿನ ದಿನಗಳಲ್ಲಿ ಹೇಳೋಣ ಸವಿಸ್ತರವಾಗಿ. ನೀವು 1 ಕಾಲು kg ಕಡಲೆಕಾಳನ್ನು ದಾನವಾಗಿ ಕೊಡಿ. 1 ಕಾಲು kg ಬೆಲ್ಲವನ್ನು ಆ ಪ್ರಧಾನ ಅರ್ಚಕರಿಗೆ ದಾನವಾಗಿ ಕೊಡಿ. ಅದನ್ನಿಟ್ಟು ಪೂಜೆಯನ್ನು ಮಾಡಿ ದತ್ತನ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತ ನಿಮಗೆ ಶುಭ ಫಲವನ್ನು ಸಿಗುತ್ತೆ. ಗುರುಜಿ, 12 ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮುಂದಿನ ವರ್ಷ ಯಾವ ರೀತಿ ಇರುತ್ತೆ ಏನಾಗುತ್ತೆ ಅನ್ನುವ ವಿಚಾರವಾಗಿ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಪ್ರತಿಯೊಬ್ಬರು ಕೂಡ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೋದು ಅನ್ನೋ ವಿಚಾರವಾಗಿ. ಗುರುಜಿ, 2024ರಲ್ಲಿ ಸಾಕಷ್ಟು ಅವಘಡಗಳನ್ನು ನಾವು ನೋಡಿದ್ವಿ. ಒಂದು ನೀರಿನಿಂದ ಆಗಿರ್ಬೋದು, ಬೆಂಕಿಯಿಂದ ಆಗಿರ್ಬೋದು. ಪ್ರಪ್ರಥಮವಾಗಿ ಮಾತನಾಡೋದು ಆದರೆ ಇಡೀ ದೇಶದಲ್ಲೇ ಒಂದು ಕಡೆ ಮಳೆಯಿಂದ ಸಾಕಷ್ಟು ತೊಂದರೆ ಆಗಿತ್ತು ಗುರುಜಿ. ಅದೇ ರೀತಿಯಾದಂತಹ ಅವಘಡ ಮತ್ತೆ 2025ರಲ್ಲೂ ಆಗುತ್ತಾ ಅಥವಾ ಏನು ಅಂತ? ಖಂಡಿತವಾಗಲೂ 2025ರಲ್ಲಿ ಮಧ್ಯಕಾಲದಲ್ಲಿ ನಾವು 2 ಪ್ರಮುಖ ವ್ಯಕ್ತಿಗಳನ್ನು ಕಳ್ಕೊಳ್ತೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಕಳ್ಕೊಳ್ತೇವೆ, ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ತೊಂದರೆಯನ್ನು ಆಗಿ ಕಳ್ಕೊಳ್ತೇವೆ. ಮತ್ತು ರಾಜಕೀಯದಲ್ಲಿ ತಗೊಳ್ಳೋದಾದರೆ, ಪ್ರಕೃತಿಗೆ ಆಮೇಲೆ ಬರೋಣ. ರಾಜಕೀಯದಲ್ಲಿ ತುಂಬ ಬದಲಾವಣೆಗಳಾಗ್ತದೆ. ಏನು ಈ ಸರ್ಕಾರಗಳು ಏನು ನಡೀತಾ ಇದೆ ಅದು ಸ್ಥಿರವಾಗಿ ನಿಂತ್ಕೊಳ್ಳೋದಿಲ್ಲ. ಬೇರೆ ಸರ್ಕಾರದಿಂದ ಅವರು ಮುಖ್ಯಮಂತ್ರಿಗಳಾಗುವಂಥ ಯೋಗ ಫಲಗಳು ಇರ್ತವೆ. ಬೇರೆ ಸರ್ಕಾರ ಬರುತ್ತೆ. ಖಂಡಿತವಾಗೂ ಇದು ಈ ಸರ್ಕಾರ ಅಂತೂ ಮಧ್ಯದಲ್ಲೇ ಆಗೋವಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ರೀತಿ ನಡೀತಕ್ಕಂಥದ್ದು. ಆಮೇಲೆ ಒಬ್ರಿಗೊಬ್ರು ಬಡದಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತದೆ. ಅಧಿಕಾರಕ್ಕೋಸ್ಕರನೂ ಒಂದೇ. ಪ್ರಕೃತಿ ಅಷ್ಟು ವಿಕೋಪಕ್ಕೆ ತಂದು ಇಟ್ಬಿಡ್ತದೆ. ಯಾವಾಗ ಅನ್ಯಾಯಗಳು ನಡೀತವೋ, ಪೃಥ್ವಿ ಮೇಲೆ ಯಾವಾಗ ಅನ್ಯಾಯಗಳು ಜರುಗ್ತವೋ ಅದು ಪ್ರಕೃತಿನೇ ಮುಂದೆ ಎದ್ದೋಳುತ್ತೆ, ಮುನಿಯುತ್ತೆ. ಯಾಕಂದರೆ ಇವಾಗ ನೋಡೋದಿಲ್ಲ, ನಾವು ಕೇದಾರ್ನಾಥಲ್ಲಿ ನೋಡಿದ್ರಿ, ಬದ್ರಿನಾಥಲ್ಲಿ ನೋಡಿದ್ರಿ, ಎಷ್ಟು ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತವೆ. ಪ್ರಕೃತಿ ಮುನ್ಸ್ಕೊಂಡ್ರೆ ಯಾವುದೂ ಇಲ್ಲ. ಇವರು ಅರ್ಥ ಮಾಡ್ಕೊತಾ ಇಲ್ಲ. ನಾವು ಸನಾತನ ಧರ್ಮವನ್ನು ಕೆಣಕಬಾರ್ದು, ಸನಾತನ ಧರ್ಮವನ್ನು ನಾವು ಉಳಿಸ್ಬೇಕು ಅನ್ನೋದು ಯಾವುದೇ ಒಬ್ಬ ರಾಜಕೀಯದ ವ್ಯಕ್ತಿಗಾಗಲಿ ಅವ್ರಿಗೆ ಗೊತ್ತಿಲ್ಲ. ಇವಾಗ ಒಂದು ಪುಣ್ಯಕ್ಷೇತ್ರ ತಗೊಳ್ಳಿ, ಆ ಪುಣ್ಯಕ್ಷೇತ್ರದಲ್ಲಿ ಅದರಲ್ಲಿರೋ ಆದಾಯನ ತೊಗೊಂಡ್ಬರ್ತಾರೆ ಹೊರತು ಆ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇರಲ್ಲ. ಯಾಕಂದರೆ ಅಲ್ಲಿ ಹೋಗ್ತಾರೆ, ಇವರು ಹೋದಾಗ ಮಾತ್ರ ಕಸ ಗುಡಿಸಿ ಎಲ್ಲ ನೆಟ್ಟಿಗೆ ಬಿಡಿರ್ತಾರೆ. ಇವರು ಈ ಕಡೆಗೆ ಬಂದಾದ್ಮೇಲೆ ಅಲ್ಲಿ ನೋಡಬೇಕು, ನಾವು ಕಾಲೇ ಮಡಗೋಕ್ಕಾಗಲ್ಲ, ಆ ಪುಣ್ಯಕ್ಷೇತ್ರಕ್ಕೆ ಹೋಗೋಕ್ಕೆ ಆಗಲ್ಲ. ಆ ರೀತಿ ಇರುತ್ತೆ. ದಯವಿಟ್ಟು ಈ ರೀತಿ ಮಾಡಬೇಡಿ. ನೀವು ಸರ್ಕಾರ ನಡೆಸ್ತಕ್ಕಂಥವ್ರು ದಯವಿಟ್ಟು ಮುಜರಾಯಿ ಇಲಾಖೆ ಆಗಿರ್ಬೋದು, ಧಾರ್ಮಿಕ ದತ್ತಿಯವರಾಗಿರ್ಬೋದು, ನೀವೆಲ್ಲ ಆ ಪುಣ್ಯಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ. ನಮ್ಮ ಸನಾತನ ಧರ್ಮವನ್ನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ. ಸನಾತನ ಧರ್ಮವನ್ನು ಕಾಪಾಡಿ ಬಿಡಬೇಡಿ ದಯವಿಟ್ಟು. ಯಾಕಂದರೆ ನೀವೆಲ್ಲಿ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊತಿರೋ ಖಂಡಿತವಾಗೂ ನಿಮಗೆ ತೊಂದರೆ ಕಟ್ಟಿಟ್ಟದ ಬುತ್ತಿ. ನೀವು ಸ್ಥಿರವಾಗಿ ಪೃಥ್ವಿ ಮೇಲೆ ಇರೋಕ್ಕಾಗಲ್ಲ, ನೀವೆಲ್ಲ ಕಳ್ಕೊಳ್ಬೇಕಾಗ್ತದೆ. ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, 25ರಲ್ಲಿ ನೀವು ಎಷ್ಟು ಒಳ್ಳೆಯತನವಾಗಿ ನಡೆಸ್ತಿರೋ, ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ಅಭಿವೃದ್ಧಿ ಆಗ್ತೀರ. ನಿಮ್ಮಲ್ಲಿ ಕೆಟ್ಟ ಭಾವನೆಗಳದ್ದು ಯಾವಾಗ ಸೃಷ್ಟಿಯಾಗುತ್ತೋ, ನಾನು ಅವನಿಗೆ ತುಳಿಬೇಕು, ನಾನು ಇವನಿಗೆ ತುಳಿಬೇಕು, ನಾನು ಮೇಲೆ ಬರಬೇಕು ಅನ್ನೋದು ಅದೆಲ್ಲ ಇಲ್ಲ. ಎಲ್ಲರೂ ಒಂದೇ ಸಮಾನರೇ. ಇಲ್ಲಿ ಯಾರೂ ಮೇಲೂ ಇಲ್ಲ ಕೀಳು ಇಲ್ಲ. ದಯವಿಟ್ಟು ನೀವೆಲ್ಲರೂ ಸಮಾನತೆಯಾಗಿ ಹೊಂದಾಣಿಕೆಯಾಗಿ ನಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ರಾಜಕೀಯದಲ್ಲಿ ತಗೊಳ್ಳೋದಾದರೆ ಸ್ಥಾನ ಪಲ್ಲಟನೆಗಳಾಗ್ತದೆ. ಈ ಸರ್ಕಾರ ಖಂಡಿತವಾಗೂ ನಿಲ್ಲಕ್ಕಾಗದೇ ಇರ್ತಕ್ಕಂಥದ್ದು ಪರಿಸ್ಥಿತಿ ಬಂದೇ ಬರುತ್ತೆ. ನಾನು ಹೇಳೋದು ಏನಂತ ಬಂದೇ ಬರುತ್ತೆ. ಬೇರೆ ಸರ್ಕಾರವನ್ನು ರಚನೆಯಾಗಿ ಬೇರೆ ನಮ್ಮ ರಾಜ್ಯವನ್ನು ನಡೆಸ್ತಕ್ಕಂಥ ಅಧಿಕಾರಿಯೊಬ್ಬರು ಬರ್ತಾರೆ. ಆವಾಗ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಅವರು ತಿಂತಾರೆ, ಬೇರೆಯವ್ರಿಗೂ ತಿನ್ನಿಸ್ತಾರೆ, ಚೆನ್ನಾಗಿರ್ತಾರೆ. ನಾನು ಇಂಥವ್ರೆ ಅಂತ ಹೆಸರು ಹೇಳಲ್ಲ. ಯಾಕಂದರೆ ಅವರಲ್ಲಿ ನಾನು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು, ನಮ್ಮೂರೇ ವ್ಯಕ್ತಿ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ, ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ನಾನು ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು. ಅವರಲ್ಲಿ ಒಳ್ಳೆತನ ಏನಿದೆ ಅಂದರೆ ತಾನು ತಿಂತಾರೆ, ಬೇರೆಯವರು ಅವ್ರು ನಂಬಿರೋರನ್ನು ಬದುಕಿಸ್ತಾರೆ. ಅವರಿಬ್ಬರು ಅಣ್ಣ ತಮ್ಮದಿರು ಕೂಡ ಪ್ರಾಣ ಸ್ನೇಹಿತರು, ರಾಮ ಲಕ್ಷ್ಮಣರು ಇದ್ದಂಗೆ. ಅವ್ರಿಗೆ ನಾನು ಹೆಸರು ಹೇಳಲ್ಲ, ಅವ್ರ ಹೆಸರು ಈ ಸಂದರ್ಭದಲ್ಲಿ ಹೇಳಲ್ಲ. ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಾವು ನೋಡ್ತೀವಿ.
ಖಂಡಿತವಾಗೂ ಸಂತೋಷವಾಗಿರ್ತೀವಿ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಗುರುಜಿ, ನಾನು ಮೊದಲೇ ಕೇಳಿದೆ ಮಳೆ ವಿಚಾರವಾಗಿ, ಬೆಂಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುಂದಿನ ಅಂದರೆ ಈ ವರ್ಷದಲ್ಲೂ ಕೂಡ ಸಾಕಷ್ಟು ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗಿತ್ತು. ರೈತರಂತೂ ಪಾಪ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಗುರುಜಿ. ಹಿಂಗಾರು ಮುಂಗಾರು ಕೈ ಕೊಡ್ತು, ಸರಿಯಾದ ಸಮಯಕ್ಕೆ ಹಿಂಗಾರು ಮುಂಗಾರು ಕೂಡ ಆಗಲಿಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಜಿ, ಸಕಾಲವಾಗಿ ಮಳೆ ಆಗಲ್ವಾ, ಏನು ಎತ್ತ? ಇಲ್ಲ, ಖಂಡಿತವಾಗೂ ಈ ವರ್ಷ ಮಳೆ ಚೆನ್ನಾಗಿ ನಡೆಯುತ್ತೆ. ಆದರೆ ಅತಿವೃಷ್ಟಿ ಅಂತೂ ಚೆನ್ನಾಗಾಗುತ್ತೆ. ಅಂದರೆ ಜಾಸ್ತಿ ಅವಘಡಗಳು ನಡೆಯುತ್ತೆ. ಪ್ರಕೃತಿ ವಿಕೋಪ ಆಗೇ ಆಗುತ್ತೆ. ನಾವು ಹೇಳ್ದಂಗೆ ಇವತ್ತೂ ಕೂಡ ಹಿರೇಮೈಲಾರದಲ್ಲಿ ಒಂದು ಕಾರಣ್ಯ ನೋಡಿದ್ರು, 3 ಮುತ್ತುಗಳು ಒಡೆದೋಗ್ತವೆ ಅಂತ. ಅದು 3 ಮುತ್ತುಗಳು ಅಂದ್ರೆ 3 ಜನ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು 3 ಜನನೂ ಡೆತ್ ಆಗ್ತಾರೆ ಅಂತ, ಕಳ್ಕೊಳ್ತೀವಿ ಅಂತ. ಇದರಲ್ಲಿ 2 ಅವಘಡಗಳು, 2 ನಾವು ಕಳ್ಕೊಳ್ತೇವೆ. ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುತ್ತುರತ್ನಗಳನ್ನೇ ಕಳ್ಕೊಳ್ತೇವೆ. ಆ ಥರ ಒಂದು ಸನ್ನಿವೇಶ ಆಗ್ತದೆ ನಮ್ಮ ರಾಜ್ಯದಲ್ಲೇ. ಬೇರೆ ರಾಜ್ಯಕ್ಕೆ ಹೋಗಲ್ಲ ನಾನು, ನಮ್ಮ ರಾಜ್ಯದಲ್ಲೇ ಬಂಗಾರದಂತೆ 2 ಮುತ್ತುಗಳನ್ನ ನಾವು ಕಳ್ಕೊಳ್ತೇವೆ. ಅಧಿಕಾರದಲ್ಲಿ ಇರ್ತಕ್ಕಂಥ ಮುತ್ತುಗಳನ್ನೇ ಕಳ್ಕೊಳ್ತೇವೆ. ಆ ರೀತಿ ಒಂದು ಸೃಷ್ಟಿ ಆಗ್ತಕ್ಕಂಥದ್ದು. ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಆಗ್ತಕ್ಕಂಥದ್ದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಮಡಿಕೇರಿ ಭಾಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ. ನೀವು ಮಳೆಗಾಲದಲ್ಲಿ ಜಾಸ್ತಿ ಹೊರಗಡೆಗೆಲ್ಲೂ ತಿರುಗಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಯಾಕಂದರೆ ಪರಶುರಾಮ ಕ್ಷೇತ್ರ, ಅಲ್ಲಿ ಅತಿವೃಷ್ಟಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ನದಿ ತೀರದಲ್ಲಿ ವಾಸವಾಗಿರ್ತಕ್ಕಂಥವ್ರೆಲ್ಲ ನನ್ನ ಬಂಧುಗಳಿಗೆ ಈ ಪಿಕ್ನಿಕ್ ಹೋಗ್ತಾರೆ ಕೆಲವರು, ಈ ಕಾವೇರಿ ನದಿಗೆ, ಅದಕ್ಕೆ ಇದಕ್ಕೆ, ಮುತ್ಯಾಲಮಡುವಿಗೆ, ಅದಕ್ಕೆ ಇದಕ್ಕೆ ಹೋಗ್ತಾ ಇರ್ತಾರೆ. ದಯವಿಟ್ಟು ಇಂಥ ಒಂದು ಅವಘಡಕ್ಕೆ ಹೋಗ್ಬಿಡಿ. ಖಂಡಿತ ಹರಿಯೋ ನೀರು ಕಡೆ ದಯವಿಟ್ಟು ಇಳಿಬೇಡಿ, ಹುಷಾರಾಗಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಷ್ಟೊಂದು ಚೆನ್ನಾಗಿಲ್ಲ, ಪ್ರಕೃತಿ ವಿಕೋಪ ನಡೆಯುವಂತ ಜಾಸ್ತಿ ಇದೆ, ಬರೀ ಜಾಸ್ತಿ ಪ್ರಕೃತಿ ವಿಕೋಪ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಎಲ್ಲಿ ನಮ್ಮ ಸನಾತನ ಧರ್ಮನೇ ಉಳಿಸ್ತಾ ಇಲ್ಲ ಇವರು, ಎಲ್ಲ ಒಂದು ರೀತಿಯಲ್ಲಿ ಹತ್ತಿಕ್ಕೋ ಕೆಲಸಗಳನ್ನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಅದು ಪ್ರಕೃತಿ ವಿರುದ್ಧವಾಗಿ ನಡೀತಾ ಇದ್ದಾರೆ. ದಯವಿಟ್ಟು ನಡಿಬೇಡಿ, ಪ್ರಕೃತಿಗೆ ಪ್ರೀತಿಸಿ, ಪ್ರಕೃತಿನ ಬೆಳೆಸಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಧರ್ಮವನ್ನು ಕಾಪಾಡಿ ಬಂಧುಗಳೇ. ಆಮೇಲೆ ನಾವು ರಾಜಕೀಯದ ವ್ಯಕ್ತಿಗಳು ಹೇಳ್ತೀನಿ, ನಿಮ್ಮ ಅಧಿಕಾರದ ಆಸೆ ಬೇಡ, ಜನಗಳಿಗೆ ಸಹಾಯ ಮಾಡಿ. ನಾನು ಎಷ್ಟು ಸಂಪಾದನೆ ಮಾಡಿದೆ, ನಾನು ಇವತ್ತು ಅದು ಯಾವುದು ಶಾಶ್ವತ ಇರಲ್ಲ ನಿಮಗೆ. ನೀವೆಲ್ಲ ಬಿಟ್ಟು ಹೋಗಬೇಕು. ಕಡೆಗೆ ಒಂದು ಒಡದಾರನ್ನು ಬಿಡಲ್ಲ ನಿಮಗೆ, ಎಲ್ಲ ಕುಯ್ದು ಕಳಿಸ್ತಾರೆ. ಭೂಮಿ ಒಳಗಡೆ 3 ಅಡಿ 6 ಅಡಿ ಅಷ್ಟೇ ಸಿಗೋದು ನಿಮಗೆ. ಸಾಕು ನೀವು ಮಾಡಿರೋ ಸಂಪಾದನೆಗಳೆಲ್ಲನೂ ಬಡವ್ರ ಬಗ್ರಿಗೆ ದಾನ ಮಾಡಿ. ಪುಣ್ಯಾತ್ಮರಿಗೆ ರೈತರುಗಳನ್ನ ಅಭಿವೃದ್ಧಿ ಮಾಡಿರಿ. ಫಸ್ಟು ರೈತರುಗಳನ್ನ ಕಷ್ಟ ಸುಖನ ವಿಚಾರಿಸಿ. ಸಾವು ನೋವು ನಡೀತಾ ಇದ್ದಾರೆ. ಒಬ್ಬೊಬ್ಬರನ್ನು ಬೆಳೆದಿರ್ತಕ್ಕಂಥ ಒಂದೊಂದು ಬೆಳೆಗೂ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಅವ್ರಿಗೆ ಕಾಪಾಡಿ. ತಿನ್ನಕ್ಕೆ ನಾಳೆ ದಿನ ಊಟ ಇರಲ್ಲ. ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀರಾ ನೀವು, ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀರಾ. ದಯವಿಟ್ಟು ಆ ಥರ ಮಾಡಬೇಡಿ. ವ್ಯವಸಾಯನ ರೈತರುಗಳಿಗೆ ದುಡಿತಾ ಇರ್ತಕ್ಕಂಥ, ನಮ್ಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತರ ಕಡೆ ಗಮನ ಕೊಡಿ. ಅವ್ರಿಗೆ ಬೆಳೆಸಿ, ಅವ್ರಿಗೆ ಸಾಲದ ರೂಪದಲ್ಲಾಗಲಿ ಮತ್ತೊಂದು ರೂಪದಲ್ಲಾಗಲಿ ಯಾವ್ದಾದ್ರು ಒಂದು ರೀತಿ ಸಹಾಯ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಕೇಳ್ಕೊತೀನಿ. ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ. ರೈತರು ಕಾಪಾಡಿ. ನಮ್ಮ ರೈತ ಬಂಧುಗಳದ ಕಷ್ಟಗಳನ್ನು ಆಲಿಸಿ ಅಲ್ಲಿ ಹೋಗಿ ಅವ್ರಿಗೆ ಸಾಲ ಮನ್ನಾ ಮಾಡಿ. ಅವ್ರಿಗೆ ಇವತ್ತು ಕಷ್ಟ ಬಿದ್ದು ಬೆಳಗ್ಗೆ ಎದ್ದು ಹೊಲ ಉಳ್ತಾರೆ, ಕಷ್ಟ ಬೀಳ್ತಾರೆ, ವ್ಯವಸಾಯ ಮಾಡ್ತಾರೆ. ಅದನ್ನು ತಗೊಂಬಂದು ಬೆಲೆ ಸಿಕ್ಕಿಲ್ಲ ಅಂತಂದರೆ ನ್ಯಾಣ ಹಾಕೊತಾರೆ. ಸಾಲ ಮಾಡಿರ್ತಾರೆ, ಲಾಗೋಡು ಕಟ್ಟಿರ್ತಾರೆ ದುಡ್ಡು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ರಾಜಕೀಯದ ವ್ಯಕ್ತಿಗಳು, ನನ್ನ ಬಂಧುಗಳಿಗೆ ಹೇಳ್ತೀನಿ, ಕೃಷಿ ಮಂತ್ರಿ ಆಗಿರುವುದು ಕೃಷ್ಣ ಬೈರೇಗೌಡರೇ, ದಯವಿಟ್ಟು ರೈತರ ಕಡೆ ಗಮನ ಕೊಡಿ. ಆರೋಗ್ಯ ಮಂತ್ರಿ ಆಗಿರ್ತಕ್ಕಂಥ ಗುಂಡೂರಾವ್ ಅವರೇ, ದಯವಿಟ್ಟು ಆಸ್ಪತ್ರೆ ಕಡೆ ಗಮನ ಕೊಡಿ. ಎಷ್ಟೋ ಹೆರಿಗೆ ಬಾಣಂತಿರು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಭೇಟಿ ಕೊಡಿ. ಒಂದು ಸಲ ಹೋಗ್ತಾಯಿರಿ. ಅವಾಗವಾಗ ನೀವು ಮನೇಲಿ ಕೂತ್ಕೊಂಡು ನೋಡಬೇಡಿ. ನಿಮ್ಮ ಸಂಸಾರದ ಬಗ್ಗೆ, ನಿಮ್ಮ ಮಕ್ಕಳು ಬರೀ ಬಗ್ಗೆ ದಯವಿಟ್ಟು ಹೋಗಬೇಡಿ. ಸರ್ಕಾರಿ ಆಸ್ಪತ್ರೆ ಕಡೆಗೆ ಒಂದು ಸಲ ಭೇಟಿ ಕೊಡಿ. ಸುತ್ತಾಡಿ, ನಿಮಗೆ ನೋವು ಗೊತ್ತಾಗುತ್ತೆ. ಕುಡಿಯೋಕ್ಕೆ ನೀರಿರಲ್ಲ ಅಲ್ಲಿ, ಆ ಸ್ಮೆಲ್ಲು, ಆ ಇದನ್ನು, ಸರ್ಕಾರಿ ಸವಲತ್ತುಗಳಿಲ್ಲ ಅವ್ರಿಗೆ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. 2 ದಿನ ಇರ್ತೀರ, 3ನೇ ದಿನಕ್ಕೆ ಹೋಗ್ತಾ ಇರ್ತೀರಾ. ನೀವು ಇರೋ ಗಂಟಾದ್ರೂ ಜನಗಳಿಗೆ ಒಳ್ಳೇದು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಅದು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. 25ರಲ್ಲಿ ಖಂಡಿತವಾಗೂ ಚೆನ್ನಾಗಿಲ್ಲ. ನೀವು ಯಾರ್ಯಾರು ಚೆನ್ನಾಗಿ ನಡ್ಕೊತೀರಿ, ಜನಗಳಿಗೆ ಯಾರ್ಯಾರು ನೀವು ಪ್ರೀತಿ ಪಾತ್ರರಾಗಿರ್ತೀರಿ, ನೀವು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಇಲ್ಲ ಅಂದರೆ ನೀವು ಖಂಡಿತವಾಗಿ ಕೆಳಗೆ ಬೀಳೋದಂತೂ ಗ್ಯಾರಂಟಿ. ಬೇರೆ ಸರ್ಕಾರ ಬರುತ್ತೆ, ಖಂಡಿತವಾಗೂ ಅವರು ಅದರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮನ್ನು ಕೆಳಗಡೆಗೆ ಹಾಕೊಂಡು ತುಳಿತಾರೆ. ಆದ್ದರಿಂದ
ಅಧಿಕಾರ ಇರೋಷ್ಟು ದಿನ ನೀವು ಅದನ್ನು ಸದುಪಯೋಗಪಡಿಸ್ಕೊಂಡು ಸಾರ್ವಜನಿಕ ಆಗಲಿ, ಬಂಧುಗಳಿಗಾಗಲಿ, ರೈತ ಬಂಧುಗಳಿಗಾಗಲಿ ಕಾಪಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊತೀನಿ. ಅಂದರೆ ಗುರುಜಿ 2025 ಸರಿ ಇಲ್ಲ ಅನ್ನೋ ರೀತಿಯಾಗಿ ಆಲ್ಮೋಸ್ಟ್ ಯಾವುದು ಕೂಡ ಯಶಸ್ಸು ಆಗಲ್ಲ ಅನ್ನೋ ವಿಚಾರವಾಗಿ ಬರ್ತಾ ಇದೆ ಅಂತ ಹೇಳ್ತೀರಾ, ಅಥವಾ ಏನಾದರೂ ಒಳಿತಾಗದೇ ಇಲ್ಲ ಅಂತ? ಇಲ್ಲ, 2025 ಅನ್ನೋದೇ ಸ್ವಲ್ಪ 2025ರಲ್ಲಿ ಅತಿಯಾಗಿ ಶನಿ ಪ್ರಭಾವ ಜಾಸ್ತಿ ಆಗ್ತಕ್ಕಂಥದ್ದು. ಎಲ್ಲಾ ಕಡೆ ಶನಿಯ ಒಂದು ತಾಂಡವ ವರ್ಷನೇ ಫುಲ್ ಇದೆ. ಆ ವರ್ಷನೇ, ಯಾಕಂದ್ರೆ ಅವನೇ ನಡೆಸ್ತಕ್ಕಂಥದ್ದು. ಎಲ್ಲಿ ಪ್ರತಿಯೊಂದು ಎಲ್ಲಿ ನ್ಯಾಯ ಧರ್ಮ ಇರುತ್ತೋ ಅಲ್ಲಿ ಕಾವಲು ಕಾಯ್ತಾನೆ. ಎಲ್ಲಿ ನ್ಯಾಯ ಧರ್ಮ ಇಲ್ವೋ ಅಲ್ಲೆಲ್ಲ ಅನ್ಯಾಯಗಳು ಹೆಚ್ಚು ಆಗುತ್ತೆ, ಹೊಡೆದಾಡ್ಕೊಂಡು ಸಾಯ್ತಾರೆ. ನೋಡಿ, ಅವ್ರವ್ರು ಚೆನ್ನಾಗಿ ಆಗ್ಬಿಡ್ತಾರೆ. ಇವತ್ತು ಏನ್ ಶತ್ರು ಬಾಧೆಯಿಂದ ನಡೆಲ್ತಾ ಇದಾರೆ ಒಬ್ಬರಿಗೊಬ್ರು, ಮಧ್ಯದಲ್ಲಿ ನಾವಿರೋರು ನಾವು ಕೆಟ್ಟೋಗ್ಬಿಡ್ತೀವಿ, ಅವರೆಲ್ಲ ಚೆನ್ನಾಗಿ ಆಗ್ಬಿಡ್ತಾರೆ ನಾಳೆ. ಇದೇನಪ್ಪ ಹಿಂಗಾಗ್ಬಿಡ್ತು, ರಾಜಕೀಯದಲ್ಲಿ ಅಲ್ಲೋಲ ಕಲ್ಲಾಗೈತಲ್ಲ ಅಂತ. ಈಗ ರಾಜಕೀಯ ಇರೋದೇ ಹಂಗೆ. ಇವಾಗ ಅವರೆಲ್ಲ ಒಂದಾಗ್ತಾರೆ, ಆದ್ರೆ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಜನಸಾಮಾನ್ಯರು ಅವ್ರು ಹಾಳಾಗ್ತಾರೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಯಾವುದೋ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾವು ಜನಸಾಮಾನ್ಯರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ಲಿ. ದೇವತಾ ಕಾರ್ಯಗಳನ್ನ ಮಾಡಿ, ಒಳ್ಳೇದಾಗ್ಲಿ, ನಿಮ್ಗೆ ಶುಭವಾಗಲಿ. ಓಕೆ ಗುರುಜಿ, ಕೊನೆಯದಾಗಿ ಈಗಾಗಲೇ 2024 ಮುಗಿದೋಯ್ತು. ಆ ವರ್ಷದ ವಿಚಾರಕ್ಕೆ ಏನಾಯ್ತು ಎಲ್ಲವನ್ನ ಕೂಡ ಮರೆತು ನಾವು 2025ಕ್ಕೆ ಒಂದು ಕಡೆ ಹೆಜ್ಜೆ ಇಡ್ತಾ ಇದೀವಿ. ಈ ವರ್ಷದ ವಿಚಾರವಾಗಿ 2025ರಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಅವಘಡಗಳು ಆಗಬಹುದು, ಹಾಗೆ ನಾವು ಯಾರ್ಯಾರನ್ನ ಕಳ್ಕೊಳ್ತೀವಿ ಅನ್ನೋ ವಿಚಾರವಾಗಿ ಕೂಡ ಸೂಕ್ಷ್ಮವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರಿ. ಕೊನೆಯದಾಗಿ ಏನ್ ಹೇಳ್ತೀರಾ ಗುರುಜಿ ನೀವು? ಕೊನೆಯದಾಗಿ ಹೇಳೋದು ಅಂದರೆ ಬಂಧುಗಳೇ, ದೇವತಾ ಕಾರ್ಯಗಳನ್ನು ಯಥೇಚ್ಛವಾಗಿ ಮಾಡಿ, ದೇವಾಲಯಗಳನ್ನು ಅಭಿವೃದ್ಧಿ ಮಾಡಿ, ದೇವಸ್ಥಾನಕ್ಕೆ ದಯವಿಟ್ಟು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಕಾಪಾಡಿ, ಎಲ್ಲರೂ ಒಗ್ಗಟ್ಟಾಗಿ ಈ ಧರ್ಮವನ್ನು ಉನ್ನತ ಸ್ಥಾನಕ್ಕೆ ತೊಗೊಂಡೋಗಿ. ನೋಡಿ, ಬೇರೆ ಹೊರದೇಶದಿಂದ ಬಂದು ನಮ್ಮ ಸನಾತನ ಧರ್ಮನ ಆಡಿ ಹೊಗಳುತ್ತಾರೆ, ಆದರೆ ಇಲ್ಲಿರೋರು ನಾವು ಹೊಗಳುತ್ತಾ ಇಲ್ಲ, ನಾವು ಅದನ್ನು ನಶಿಸ್ತಾ ಇದ್ದೀವಿ. ದಯವಿಟ್ಟು ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಿ, ಪುಣ್ಯಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಬನ್ನಿ, ಕರ್ಮವನ್ನು ಸಂಪಾದನೆ ಮಾಡಬೇಡಿ. ಅಲ್ಲಿ ಹೋಗಿ ಕೆಲವರು, ನಾನು ಮಕ್ಳಿಗೆ ಹೇಳೋಕ್ಕೆ, ಕಾಲೇಜು ಹುಡುಗಿರಿಗೆ, ಕಾಲೇಜು ಮಕ್ಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕರ್ಮವನ್ನು ಸಂಪಾದನೆ ಮಾಡ್ಕೊಬರ್ಬೇಡಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡು ಬನ್ನಿ. ದೊಡ್ಡವರಿಗೆ, ರೈತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು, ನಿಮ್ಮ ಆತ್ಮಗೌರವಕ್ಕೆ ನೀವು ವಂಚನೆ ಮಾಡ್ಕೋಬೇಡಿ, ಸಾಯಬೇಡಿ, ದಯವಿಟ್ಟು ಛಲದಿಂದ ಬಾಳಿ. ಸಾವೇ ಒಂದೇ ನಿರ್ಧಾರ ಅಲ್ಲ, ನೀವು ಅನ್ನದಾತರು, ನಮಗೆ ಅನ್ನ ಕೊಡ್ತಕ್ಕಂಥವ್ರು, ಛಲವಾಗಿ ಬಾಳಿ. ಹಾಗೆ ರಾಜಕೀಯದ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಅಧಿಕಾರದಲ್ಲಿ ಇರೋಷ್ಟು ದಿನ ಒಳ್ಳೆಯದನ್ನು ಮಾಡ್ಕೊಂಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ಗುರುಜಿ ನಿಮಗೆ. ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ, 2024 ಕಳೆದೋಯ್ತು. 2025ರಲ್ಲಿ ಸಾಕಷ್ಟು ಆಲೋಚನೆಗಳನ್ನು ನಾವು ಇಟ್ಕೊಂಡಿರ್ತೀವಿ, ಕನಸುಗಳು, ಹೊಸ ಹುರುಪಿನೊಂದಿಗೆ 2025 ಆರಂಭ ಮಾಡಬೇಕು ಅಂತ. 2025ರಲ್ಲಿ ಯಾವೆಲ್ಲ ರಾಶಿಗೆ ಏನೆಲ್ಲ ಕಂಟಕ ಇದೆ, ಏನೆಲ್ಲ ಪರಿಹಾರ ಇದೆ, ಯಾವ ರೀತಿಯಾಗಿ ಇದನ್ನು ಪರಿಹಾರ ಮಾಡ್ಕೊಳ್ಬೋದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿನ ಗುರೂಜಿಯವರು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಹತ್ರ ಬಂದಿದೆ. ನಾವು ಹೊಡ್ತಾ ಇದ್ದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.